ಎಲ್ಲರಿಗೂ ನಮಸ್ಕಾರ. ಶ್ರೀಬಾಲ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ ಭಟ್. 30 ನವೆಂಬರ್ 2024ರಂದು ನನ್ನ ಸೋದರ ಮಾವರಾದಂತಹ ಶ್ರೀಯುತ MG ಹೆಬ್ಬಾರ್ ಧಾರವಾಡ ಇವರು ತಮ್ಮ ಶಿಕ್ಷಣ ವೃತ್ತಿಯಿಂದ ನಿವೃತ್ತರಾದರು. ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಧಾರವಾಡದಲ್ಲಿ ಅತ್ಯಂತ ಪ್ರೀತಿ ಹಾಗೂ ಗೌರವಪೂರ್ವಕವಾಗಿ ಮಾಡಲಾಯಿತು. ಅವರ ಬೀಳ್ಕೊಡುಗೆಯ ಸಮಾರಂಭದ ಕೆಲವೊಂದು ಕ್ಷಣಗಳನ್ನು ನಾನಿಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ತಮ್ಮ ಅಮೂಲ್ಯವಾದಂತಹ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿ ಪೂರ್ತಿಯಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮೆಲ್ಲರ ಆಶ್ರಯ ತಾಣ, ಧಾರ್ಮಿಕ ತಾಣವಾದಂತಹ ಸ್ವರ್ಣದಲ್ಲಿ ಶ್ರೀ ಶ್ರೀ ಪರಮ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಭಗವದ್ಗೀತೆಯನ್ನ ಮನೆ ಮನೆಗೆ ಮುಟ್ಟಿಸಿದರು. ಯಾವುದೇ ಜಾತಿ, ಮತ, ಧರ್ಮದ ಭೇದವಿಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಬೀದರ್ನಿಂದ ಇಡೀ ಕರ್ನಾಟಕಕ್ಕೆ ಭಗವದ್ಗೀತೆಯನ್ನು ಮುಟ್ಟಿಸುವಂತಹ ಚಿಂತನೆಯನ್ನ ಕಳೆದ ಹಲವಾರು ವರ್ಷಗಳಿಂದ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಸ್ವರ್ಣವಲ್ಲಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ಅಲ್ಲಿಯ ಕಾರ್ಯಕರ್ತರು, ಹವ್ಯಕದ ಕಾರ್ಯಕರ್ತರು ಈ ಒಂದು ಪವಿತ್ರ ಸಂದರ್ಭದಲ್ಲಿ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳನ್ನ ಪ್ರಸ್ತುತಪಡಿಸಿದರೆ ದಯವಿಟ್ಟು ಅವರು ಆ ಧ್ಯಾನ ಶ್ಲೋಕಗಳನ್ನ ಪ್ರಸ್ತುತಪಡಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ.
ಶಿಕ್ಷಕರ ಜೀವನ ಕೂಡ ಹಾಗೆ ಕರ್ಮಂಡಿ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಫಲ ಬರುತ್ತೆ. ಆದರೂ ಕೂಡ ನಾವು ಹೀಗೆ ಆಗಬೇಕು ಅಂತ ನಾವೆಂದು ಶಿಕ್ಷಕರಾದವರು ಕಾರ್ಯವನ್ನು ಮಾಡೋದಿಲ್ಲ. ಅದು ನಮ್ಮ ಒಂದು ಕರ್ತವ್ಯ. ಆ ಕರ್ತವ್ಯ ಪ್ರಜ್ಞೆಯಿಂದ ಕಾರ್ಯವನ್ನು ನಿರ್ವಹಿಸ್ತೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ನಮ್ಮ ನೆಚ್ಚಿನ ಹಿರಿಯರಾಗಿರುವಂತಹ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು, ಅದರ ಜೊತೆಗೆ ನಮ್ಮ ಉಪಾಧ್ಯಕ್ಷರು ಆಗಿರುವಂತಹ ಮಾನ್ಯ ಶ್ರೀ ಮಹೇಶ್ ಹುರೇನ್ ಅವರು ಸ್ವಾಗತಿಸಬೇಕು ಅಂತ ಅವರಿಗೆ ವಿನಂತಿಯನ್ನ ಮಾಡ್ತಾರೆ. ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರು ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಶ್ರೀ ಎಡಿ ಮಾಯಪ್ಪ ಅವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಸುಸ್ವಾಗತ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಹಿರಿಯ ಸಹೋದರರು ಮತ್ತು ಧಾರವಾಡ ಜಿಲ್ಲೆಯ ಜಂಬೂ ಸವಾರಿ ಅಧ್ಯಕ್ಷರು ಹಾಗೂ ಧಾರವಾಡ ಜಿಲ್ಲಾ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಆತ್ಮೀಯ ಸಹೋದರರಾದಂತಹ ಗುಜರಾತ್ ಜೋಶಿಮಠ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. BR ಭಟ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಹಿರಿಯರು, ನಾಯಕಿಗಳು, ಉತ್ತಮ ವಾಗ್ಮಿಗಳಾಗಿರ್ತಕ್ಕಂಥ ಭಟ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಶ್ರೀಧರ್ ಬಡಗಾರ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಅವರು ಕೂಡ ಬರುವ ನಿರೀಕ್ಷೆಯಲ್ಲಿ 12 ಗುರುವಾರ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರು, ಆತ್ಮೀಯ ಸಹೋದರರಾದಂಥ ಆನಂದ್ ಯಾದವ್ ಅವರು ಬರುವ ನಿರೀಕ್ಷೆಯಲ್ಲಿದ್ದೇವೆ. ಅವರು ಆಂಧ್ರವೇ ಬರ್ತಾ ಇದ್ದಾರೆ ಅಂತ ಒಂದು ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ವಿಷ್ಣು ಹೆಬ್ಬಾಳ್ಕರ್ ನಮ್ಮ ಇಲಾಖೆಯಲ್ಲಿ ದೈಹಿಕ ಪರೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅದೇ ರೀತಿ ಈ ಸಂಸ್ಥೆಗೆ ಬೆಂಗಳೂರಾಗಿ ನಿಂತಿರತಕ್ಕಂಥ ನನ್ನ ಆತ್ಮೀಯ ಸಹೋದರರಾದಂಥ ಯಲ್ಲಪ್ಪ ಹಾದಿಮನಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಉತ್ಪೂರ್ವಕವಾದಂಥ ಸ್ವಾಗತ. ನಮ್ಮ ಸಂಸ್ಥೆಯ ಇನ್ನೊಂದು ಶಾಲೆ ಸಿರ್ಕೋಲ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ಟಿ.ಸಿ. ರಾಜಗಾರಗಳಿಗೂ ಕೂಡ ಉತ್ಪೂರ್ವಕವಾದಂಥ
ರೀತಿ ಕಡಪಟ್ಟಿ ಶಾಲೆಯ ಮತ್ತೊಂದು ನಮ್ಮ ಸಂಸ್ಥೆಯ ಮತ್ತೊಂದು ಶಾಲೆ ಕಡಪಟ್ಟಿ ಆ ಕಡಪಟ್ಟಿಯ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಬಸವಪ್ಪ ವೇದಿಕೆ ಮೇಲೆ ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಹೆಬ್ಬಾಳ್ ದಂಪತಿಗಳಿಗೆ ಕಂಪನಿಗಳ ಪರವಾಗಿ ಅವರಿಗಲ್ಲದೆ ಈ ಕಾರ್ಯಕ್ರಮದಿಂದ ದಯವಿಟ್ಟು ಅನ್ವೇಷಣರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಕ್ಷೇತ್ರ ಶಿಕ್ಷಣ DRC ಮಂಜುನಾಥ್ ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಈ ಆಗಮಿಸಿದ ಎಲ್ಲ ಶಿಕ್ಷಕರ ವಿದ್ಯಾರ್ಥಿಗಳ ಪರವಾಗಿ ಅದೇ ರೀತಿ ರೇಖಾ ಮೇಡಮ್ ದಯವಿಟ್ಟು ವೇದಿಕೆಗೆ ಆಗಮಿಸಿ. ರೇಖಾ ಬಂದಿದ್ದವರು ವ್ಯಕ್ತಿಗಳಾಗಿ ಪರ್ಯವೇಕ್ಷಕರಾಗಿವೆ ಆಗಿರ್ತಕ್ಕಂಥ ಸಹೋದರಿ ರೇಖಾ ಭಜಂತ್ರಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಮಿತ್ರರ ಪರವಾಗಿ ಹೃದಯದ ಸ್ವಾಗತ ಸುಸ್ವಾಗತ. ಈವರೆಗೆ ವಿದ್ಯಾರ್ಥಿಗಳನ್ನ ಸ್ವಾಗತಿಸುವ ಮೂಲಕ ನಾನು ಎರಡು ಮಾತುಗಳನ್ನು ಸಾಂಸಾರಿಕವಾಗಿ ಹೇಳ್ತೇನೆ. ವಾಸ್ತವಿಕವಾಗಿ ನನ್ನ ಮಾತನ್ನ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತದೆ. 1986-87ನೇ ಇಸ್ವಿಯಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆಯ ಪ್ರಾರಂಭಕ್ಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಸಂಸ್ಥೆಯನ್ನ ತೆರೆಯಬೇಕು ಅಂತಕ್ಕಂಥ ಹಂಬಲವನ್ನು ಇಟ್ಟುಕೊಂಡು ಜಿಲ್ಲಾ ಪರಿಷತ್ಗೆ, ಇವಾಗ ಜಿಲ್ಲಾ ಪಂಚಾಯತ್ ಇದೆ, ಅವಾಗ ಜಿಲ್ಲಾ ಪರಿಷತ್ ಇತ್ತು, ಸನ್ಮಾನ್ಯ ದಿವಂಗತ ಕೇಶವ ತಲವಾಡಿ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದರು. ನಾನು ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಜಿಲ್ಲಾ ಪರಿಷತ್ನಲ್ಲಿ ಇದ್ದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪ್ರಕಾರಗಳ ಆಡಳಿತಕ್ಕೆ
ಯಾವುದೇ ಹಾವೇರಿ, ಗದಗ ಮತ್ತು ಧಾರವಾಡ, ಅಖಂಡ ಧಾರವಾಡ ಜಿಲ್ಲೆಯಲ್ಲಿ 42 ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯುವುದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಏನನ್ನೂ ಯೋಚಿಸದೆ ಆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿರ್ತಕ್ಕಂಥ ದಿವಂಗತ ಕೇಶವ್ ಕಲ್ಬಾಗಿ ಅವರು ತಮ್ಮ ಸಹಿಯನ್ನು ಮುದ್ರೆಯನ್ನು ಹಾಕಿ 42 ಸಂಸ್ಥೆಗಳನ್ನು ತೆಗೆಯಲಿಕ್ಕೆ ಅನುವು ಮಾಡಿಕೊಂಡು ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ 86 ಇದೆ. ಅದಾದ ಮೇಲೆ ಅದೇ ಸಂದರ್ಭದಲ್ಲಿ ನಮ್ಮ ಮಾರ್ಗನವರು ಸಂಸ್ಥೆಯನ್ನು ತೆಗೆಯಬೇಕಂತ ಹೇಳಿ ಮಾರುತಿ ಶಿಕ್ಷಣ ಸಂಸ್ಥೆಗೆ ಒಟ್ಟಾಗಿ ಒಂದೇ ಸಂಸ್ಥೆಯಲ್ಲಿ 3 ಸ್ಕೂಲ್ಗಳನ್ನು ತೆಗೆಯಲಿಕ್ಕೆ ಅನುಮತಿಯನ್ನು ಕಲ್ಬಾಗಿ ಅವರು ನಮಗೆ ಮಾಡಿಕೊಟ್ಟು ಈ ಸಂದರ್ಭ ನಮ್ಮ ಮಧ್ಯದಲ್ಲಿ ಅವರಿಲ್ಲ ಅಂದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಉಳಿದಿದೆ. ಇವತ್ತು ಆ 3 ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿ ಶಿಕ್ಷಕರು ತಮ್ಮ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಪುಣ್ಯಾತ್ಮನನ್ನು ನೆನೆಯಬೇಕು. ಇವತ್ತು ಸಂಸ್ಥೆಯನ್ನು ತೆಗೆದು ನಿಮಗೆ ಸಂಸ್ಥೆ ತೆಗೆದು ಅದು ಸಣ್ಣ ಮಕ್ಕಳು ಆಗಲ್ಲ, ತೆಗೆದ ಮೇಲೆ ಅದನ್ನು ಹೇಗೆ ಬಳಸಬೇಕು ಬಹಳ ಕಷ್ಟ ಇರ್ತದೆ. ಆದರೂ ಕೂಡ ಸಂಸ್ಥೆಯಲ್ಲಿ ಶಿಕ್ಷಕರು ಪಟ್ಟಂಥ ಕಷ್ಟ ಅಷ್ಟಿರ್ತಲ್ಲ. ನಾನು ಸುಮಾರು 30 ವರ್ಷದಿಂದ ಈ ಸಂಸ್ಥೆಯ 25-30 ವರ್ಷದಿಂದ ಈ ಸಂಸ್ಥೆಯ ಒಡನಾಟಗಳನ್ನು ನೋಡಿದ್ದೀವಿ. ಬೇರೆ ಸಂಸ್ಥೆ ನೋಡಿದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ನಮ್ಮ ಶಿಕ್ಷಕರು ಬಹಳ ಕಷ್ಟಪಟ್ಟು ಯಾವುದೇ ಗೌರವ ಧನ ಇಲ್ಲದೆ, ಯಾವುದೇ ಸಂಭಾವನೆ ಇಲ್ಲದೆ 2006 ಮಟ್ಟ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 1989-90ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಶಾಲೆಗಳು ಆರಂಭವಾದವು. ಅವಾಗ ಪ್ರಥಮ ಆ ಶಾಲೆಯಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತೇಳಿ ಹೇಳ್ತಾರೆ. ಹಾಗೆ ಪ್ರಥಮವಾಗಿ ಬಂದಿರತಕ್ಕಂಥವರು ಇವತ್ತಿನ ನಿವೃತ್ತ ಕೇಂದ್ರದಿಂದಾಗಿರ್ತಕ್ಕಂಥ ನಮ್ಮ ಎಂ ಡಿ ಹಬ್ಬಾರವರು ಬಂದು ಬಹಳ 34 ವರ್ಷಗಳ ಕಾಲ ದೀರ್ಘವಾದ ಸೇವೆಯನ್ನು ಸೇರಿ ಯಾವುದೇ ಕಪ್ಪು ಶಿಕ್ಷೆ ಇಲ್ಲ. ಅವರು ಒಬ್ಬ ಸರಳ, ಸಜ್ಜನಿಕೆ, ಪ್ರಾಮಾಣಿಕ, ಮೃದು ಸ್ವಭಾವದ, ಅತ್ಯಂತ ಚಿಕ್ಕ ಮಕ್ಕಳ ಥರ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಎಂ ಡಿ ಹಬ್ಬಾರವರು ಒಂದು ಸೇವೆಯನ್ನು ಸಂಸ್ಥೆ ಮಾಡಿದ್ರು ಬಿಟ್ಟಲ್ಲ. ನೋಡಿ, ಅವರು 89ರಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಬಂದಾಗ ಯಾವುದೇ ಒಂದು ಬೇಕಾದಿಲ್ಲ, ಗೌರವಧನ ಇಲ್ಲ, ಸಂಸ್ಥೆ ಇಲ್ಲ. ಬೇರೆ ಒಂದು 2 ಶೆಡ್ನಲ್ಲಿ ಈ ಕಡೆ ಶಕ್ತಿ ನಗರದೊಳಗೆ ಎಲ್ಲಮ್ಮ ಹೌಸಿಂಗ್ ಸೊಸೈಟಿ ಒಳಗಡೆ ಸಣ್ಣ ಹಂಚಿನ ಮನೆಯಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದಾದ ಮೇಲೆ ನಮ್ಮ ತೇಜಸ್ವಿ ನಗರದ ಹಳ್ಳಿಯಲ್ಲಿ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಇಲ್ಲಿ ನಮ್ಮ ವರ್ಲ್ಡ್ ವಿಜನ್ ಸಂಸ್ಥೆ ಬಂದಿತ್ತು. ವರ್ಲ್ಡ್ ವಿಜನ್ ಸಂಸ್ಥೆಯಿಂದ ಅನುದಾನವನ್ನು ತಗೊಂಡು ಶಾಲೆ ಕಟ್ಟಡಗಳನ್ನು ಕಟ್ಟಿ ಶಾಲೆಯನ್ನು ಪ್ರಾರಂಭ ಮಾಡಿಸಿದರು. ಅದಾದ ನಂತರ ಅವರು ಎಲ್ಲ ಸೇರಿ ಸ್ವಲ್ಪ ಶಾಲೆ ಇಂಪ್ರೂವ್ಮೆಂಟ್ ಆಗಿ ನಮ್ಮದು ಮಾರುತಿ ಶಾಲೆ ಆಗಿ ಶಿರ್ಕೋಳದಲ್ಲಿ ಭೂದಾನ ಮಾಡಿದ್ರು ಗೋಲ್ಶೆಟ್ಟಿಯವರು. ಅಲ್ಲಿ ಸರ್ಕಾರದ ಅನುದಾನದಲ್ಲಿ ಶಾಸಕರು ಮತ್ತು ಇರ್ತಕ್ಕಂಥ ಸ್ಥಳೀಯ ಮುಖಂಡರು ಅಲ್ಲಿ ಕೂಡ ಶಾಲೆ, ಕಡಪಟ್ಟಿಯಲ್ಲೂ ಅದೇ ಥರ ಶಾಲೆ, ಈ ಥರ ಸಂಸ್ಥೆಗಳನ್ನು ಎಲ್ಲರೂ ಅವರ ಪ್ರಾಮಾಣಿಕತೆಗೆ, ಅವರ ದಕ್ಷತೆಗೆ, ಅವರ ಆಡಳಿತಾತ್ಮಕ ಚಿಂತನೆಗಳಿಗೆ ಬಹಳ ಒತ್ತು ಕೊಟ್ಟು ನಾವು ವಿಶೇಷವಾದಂತಹ ಸನ್ಮಾನವನ್ನು ಇವತ್ತು ನಾವು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. 30ರಿಂದ 2000ವರೆಗೆ 14 ವರ್ಷ ಉಚಿತ ಸೇವೆ ಯಾರು ಕೂಡ ಮಾಡಲ್ಲ. ಇವತ್ತು ಎಷ್ಟೇ ನೀವು ಗೌರವ ಕೊಡಿ, 5,000 ಕೊಡಿ, 3,000 ಕೊಡಿ, ಎಷ್ಟೇ ಕೊಡಿ, ನೀವು ಕೊಟ್ಟರೆ ನಾವು ಬಂದು ಮಾಡ್ತೀವಿ ಅಂತ ಹೇಳುವಂಥ ನಿರ್ಮಾಣಗಳಲ್ಲಿ ಇವತ್ತು 10 ಪೈಸೆ 14 ವರ್ಷ ಹೆಬ್ಬಾಳ್ಸೋ ಸಂಘಟನೆ ಎಷ್ಟೋ ಜನ ಬಂದು ಹೋದ್ರು, ಶಿಕ್ಷಕರು ಬರ್ತಾರೆ ಹೋಗ್ತಾರೆ, ಅನುದಾನ ಇಲ್ಲ, ಗ್ರ್ಯಾಂಟ್ ಇಲ್ಲ ಅಂತ ವಾಪಸ್ ಹೋಗ್ತಾರೆ. ಆದರೂ ಕೂಡ ಕೆಲವು ಜನ ಗಟ್ಟಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಗಟ್ಟಿ ಇವರಲ್ಲಿ ಹುಡುಗಾರರಾಗಿರ್ಬೋದು, ಅಲ್ಲಿಂದ ನಿವೃತ್ತಿಯಾಗಿ ಆದಂಥವರು ಸೇವೆಯಲ್ಲಿದ್ದಾಗ ಮಠ ಹೊಂದಿರತಕ್ಕಂಥ ಭಾಳ ಜನ ನಮ್ಮ ಸಂಸ್ಥೆಯಲ್ಲಿ ಸೇರಿರ್ತಿದ್ರು. ಹೆಬ್ಬಾರ್ ಗುರುಗಳು 2006ರವರೆಗೂ ಒಂದು ಶಿಕ್ಷಕ
ಯಾರೇ ವಿಜ್ಞಾನ ಅಂತಕ್ಕಂಥವರು ಅವರಿಂದ ನಮಗೆ ಪ್ರಾರಂಭ ಆಗಿದೆ. ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ವಿಜ್ಞಾನಕ್ಕೆ. ಯಾಕೆ ಯಾರು ನಮಗೆ ಸಹಾಯ ಮಾಡ್ತಾರೋ ನೀಡಿಲ್ಲ ಅಂದರೆ ಅದು ನಮ್ಮ ಮನುಷ್ಯತ್ವದ ಲಕ್ಷಣ. ನಮಗೆ ಯಾರು ಆ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ನಮಗೆ ಒಂದು ನೆರವು ಕೊಟ್ಟಿರ್ತಕ್ಕಂಥದ್ದು ನಾವು ಬೇಕಾದಂಥ ಸಂಗತಿ ಸಂದರ್ಭ ಕೂಡ ಹೌದು. ಹೆಬ್ಬಾರ್ ಗುರುಗಳು ಅವ್ರ ಬಗ್ಗೆ ಹೇಳಿದ್ರು ಕಡಿಮೆ. ಒಬ್ಬ ಚಿಕ್ಕ ಮಗುವಿನ ಥರ ಯಾವತ್ತೂ ಹಸನ್ಮುಖಿಯಾಗಿ, ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಯಾಗಿ, ಶಿಕ್ಷಕರೊಂದಿಗೆ ಶಿಕ್ಷಕರಾಗಿ, ಅಧಿಕಾರಿಗಳೊಂದಿಗೆ ಅಧಿಕಾರಿಗಳಾಗಿ, ಇವರು ಆಫೀಸಲ್ಲಿ ಹೋಗಲಿ, ಸಭೆ ಸಮಾರಂಭಗಳಲ್ಲಿ ಹೋಗಲಿ, ಅವರ ಒಂದು ಚಾಕಚಕ್ಯತೆ, ಅವರಲ್ಲಿ ಇರ್ತಕ್ಕಂಥ ಸ್ವಭಾವ, ಸರಳ ಸಜ್ಜನಿಕೆ ಸ್ವಭಾವ, ಬಹಳ ಶಿಸ್ತಿನ ಸಿಪಾಯಿಯಾಗಿ 34 ವರ್ಷಗಳ ಸೇವೆ ಮಾಡಿದರೆ. ಇವರು ಮೂಲತಃ ಯಲ್ಲಾಪುರ ತಾಲೂಕಿನ ಬಗೇರ ಅಂತಕ್ಕಂಥ ಗ್ರಾಮ. ಅಲ್ಲಿ ಗಣಪತಿ ಮತ್ತು ಲಕ್ಷ್ಮಿ ಹೆಬ್ಬಾರ್ ಅವರ ಉದರದಲ್ಲಿ 25/11/1964ರಲ್ಲಿ ಜನಿಸಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಮುಗಿಸಿದ್ದಾರೆ. 1ರಿಂದ 4, ಆಮೇಲೆ 5ರಿಂದ 7 ಭದ್ರಳ್ಳಿ ಅಂತ ಪಂಚಾಯತ್ ಬರ್ತದಲ್ಲಿ ಪಂಚಾಯತ್ ಬರ್ತಕ್ಕಂಥದ್ದು ಅಲ್ಲಿ ಮುಗಿಸಿ ಮಂಚಿಕೇರಿಯಲ್ಲಿ, ಯಲ್ಲಾಪುರ ಮಂಚಿಕೇರಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಮುಗಿಸಿ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಮುಗಿಸಿ ಅವರು ಮತ್ತೆ ಕರ್ನಾಟಕ B.Ed ಮಹಾವಿದ್ಯಾಲಯದಲ್ಲಿ B.Ed ಅನ್ನು ಮುಗಿಸಿ ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿ ಅವರ ಅಳಿಗೆ ಸೇವೆ ನಾವು ಮಾಡ್ತಕ್ಕಂಥದ್ದು ಇದು ಯಾವ ದೊಡ್ಡ ಒಂದು ಇದು ಅಲ್ಲ. ಎಷ್ಟೊಂದು ಶ್ರಮಪಟ್ಟು, ಎಷ್ಟೊಂದು ಕಷ್ಟಪಟ್ಟು ಶಿಕ್ಷಕರನ್ನ ಒಳಗೊಳಿಸಿಕೊಂಡು ಸಂಸ್ಥೆಯನ್ನು ಉತ್ತರೋತ್ತರವಾಗಿ ಬೆಳೆಸಿದೆ. ಇವತ್ತು ನಾವು ಸಂಸ್ಥೆಯಿಂದ ನಾವು ಎಷ್ಟು ಮಾಡಿ ನಾವು ಒಂದು 10% ನಾವು ಅವರಿಗೆ ಏನಾದರೂ ಗೌರವ ಸಮರ್ಪಣೆ ಮಾಡಿದರೆ ಅದು ನಮಗೆ ಸ್ವಾರ್ಥಕ್ಕಾಗಿ ಇರ್ತಕ್ಕಂಥ ನಮ್ಮ ಭಾವನೆ. ನಾವು ನಮ್ಮ ಸಂಸ್ಥೆಯೊಂದಿಗೆ ಒಂದು ಅವಿನಾಭಾವ ಸಂಬಂಧ. ಅವಿನಾಭಾವ ಅಂದರೆ ಸ್ವತಃ ನನ್ನದೇ ಸಂಸ್ಥೆ, ನನ್ನದೇ ಶಾಲೆ, ನನ್ನ ಮಕ್ಕಳು, ನನ್ನ ಶಿಕ್ಷಕರನ್ನ ಅರ್ಥವರು ಅರ್ಥಗೆ ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥ ಹೆಬ್ಬಾರ್ ಇವತ್ತು ನಮಗೆ ಸಂಸ್ಥೆಯನ್ನು ಬಿಟ್ಟು ಹೋಗ್ತಾರೆ. ನಮಗೆ ದುಃಖ ಆಗ್ತದೆ. ಇಂಥವ್ರು ಬೇಕು, ಅನಿವಾರ್ಯ. ಕೊಡುವುದು ಆಕಸ್ಮಿಕ, ಆಗಬಹುದು ಅನಿವಾರ್ಯ ಇದ್ದಾಗ ಸೇವಾ ವಯೋನಿವೃತ್ತಿಯನ್ನು ಹೊಂದಲೇಬೇಕು. ಇವತ್ತು ಅವರು ನಿವೃತ್ತರಾಗ್ತಾ ಇದ್ದಾರೆ. ನಾನು ಒಂದು ವಿನಂತಿ, ಈ ಸಭಾದಲ್ಲಿ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಹೆಬ್ಬಾರ್ಗಳಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ವಿನಂತಿ ಮಾಡ್ತೇನೆ. ಯಾವತ್ತೂ ಕೂಡ ನಮ್ಮ ಸಂಸ್ಥೆಯೊಂದಿಗೆ ನಿಮ್ಮ ಒಡನಾಟ ಇರಬೇಕು. ನಮಗೆ ನೀವು ಯಾವಾಗ ಬಂದರೂ ಕೂಡ ನಮ್ಮ ಶಾಲೆಗೆ ವೆಲ್ಕಮ್ ಇರ್ತದೆ, ಸ್ವಾಗತ ಇರ್ತದೆ. ತಕ್ಷಣ ರಿಟೈರ್ಮೆಂಟ್ ಆಗಿದೆ ಅಂತೇಳಿ ನಾವು ಹಾಗೆ ಕೊಡಲ್ಲ. ಪದೇ ನಮ್ಮ ಶಾಲೆಗೆ ಬರಬೇಕು. ಮಕ್ಕಳಿಗೆ ಸ್ವಲ್ಪ ನಮ್ಮ ಮೊದಲು ಯಾವ ರೀತಿ 14 ವರ್ಷ ಏನು ಸಂಭಾವನೆಯಿಂದ ಸೇವೆ ಮಾಡಿದ್ದೀರೋ ಅದೇ ಸೇವೆಯನ್ನು ಈಗ 16 ವರ್ಷ ಒಂದು ಸಂಭಾವನೆ ತಗೊಂಡು ಮಾಡಿದ್ರಿ. ಈಗ ನಿವೃತ್ತಿ ಆದಮೇಲೆ ನಿಮ್ಮ ಸಂಭಾವನೆ ನಾವು ಕೊಡ್ತೀವಿ ಅಂತ ಹೇಳುತ್ತೇನೆ. ನಿಮ್ಮ ಅಳಿದ ಸೇವೆ ಮಕ್ಕಳಿಗೆ ಬೋಧನೆ ಮಾಡಬೇಕು. ನಮಗೆ ಇನ್ನೂ ಕೋರ್ಟ್ ಬರುವಂಥದ್ದಾಗಲಿ, ಪೂರ್ಣಾವಧಿ ಶಿಕ್ಷಕರು ಹೆಡ್ಮಾಸ್ಟರ್ ಬರುವವರಿಗೆ ಆಗಲಿ ನಾವು ಮುಂದುವರಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ನಾನು ಸಂಸ್ಥೆಯ ಒಬ್ಬ ಸದಸ್ಯನಾಗಿ, ಈ ಗೌರವ ಸಮಿತಿ ಸ್ವಾಗತ ಸಮಿತಿಯ ಉಪಾಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾವ ಕಾಲಕ್ಕೂ ನಾನು ಆಯ್ತಪ್ಪ ಕೈ ತೊಳ್ಕೊಂಡೆ ಈ ಸಂಸ್ಥೆಯ ಋಣ ಮುಗಿತು ಅಂತೇಳಿ ಅನ್ಯತಾ ಭಾವಿಸ್ಕೊಂಡು ನಾವು ಖಂಡಿತವಾಗಿ ನಮ್ಮ ಸಂಸ್ಥೆಗೆ ಬರಬೇಕು. ಯಾವತ್ತೂ ಮಕ್ಕಳೊಂದಿಗೆ, ಶಿಕ್ಷಕರೊಂದಿಗೆ, ಸಂಸ್ಥೆಯೊಂದಿಗೆ, ಅಣ್ಣ ತಮ್ಮಂದಿರು, ಸಹೋದರರಿಗೆ ನಾವು ಯಾವ ರೀತಿ ಮೊದಲು ಇದ್ದೀರೋ ಅದೇ ರೀತಿಯಲ್ಲಿ ಮುಂದುವರಿಬೇಕಂತೇಳಿ ನಾನು ನಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ, ಶ್ರೀಮತಿಯವರ ಸಹೋದರಿ ರೇಷ್ಮೆಯವರು ಕೂಡ ಅವರು ಮಧ್ಯಾಹ್ನ ಶಾಲೆಯಲ್ಲಿ ಗುರುಗಳ ಶಿಕ್ಷಕಿಯರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಇನ್ನೂ ಒಂದು 5-6 ವರ್ಷ ಇರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಅವರು ಕೂಡ ಯಾವುದೇ ಒಬ್ಬ ಗಂಡಿನ ಹಿಂದೆ ಒಬ್ಬ ಗಂಡಸು ಮುಂದೆ ಬರಬೇಕಂದ್ರೆ ಹೆಣ್ಣಿನ ಒಂದು ಸ್ವಾರ್ಥಕತೆ, ಹೆಣ್ಣಿನ ಒಂದು ಹಸ್ತಕ್ಷೇಪ, ಹೆಣ್ಣಿನ ಸರ್ಕಾರ ಇದ್ದಾಗ ಗಂಡು ಮುಂದೆ ಬರೋಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ಜಯಶ್ರೀ ಮೇಡಮ್ ಅವರು ಕೂಡ ಅದಕ್ಕೆ ಅವರು ಮುಂದೆ ಹೋಗಲಿಕ್ಕೆ ಅವ್ರ ಸಹಕಾರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಪ್ರಾಸ್ತಾವಿಕವಾಗಿ ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ND ಮಾರೆಕ್ನವರ್ ಸರ್, ನಮ್ಮ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಕೂಡ ಹೌದು.
ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ನಾನು ಶ್ರೀಯುತ ಹೆಬ್ಬಾರ್ ಸರ್ ಅಲ್ಲಿ MG ಹೆಬ್ಬಾರ್ ಸರ್ ಅಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಚೇರ್ಮನ್ ಆಗಿರುವಂತಹ ಶ್ರೀಯುತ MG ಮಾರೆಟ್ನೂರ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ND ಮಾರೆಟ್ನೂರ್ ಸರ್ ಅನ್ನ ಗೌರವಿಸಬೇಕು ಅಂತ ವಿನಂತಿ. ಹಾಗೆ ನಮ್ಮ ಕಾರ್ಯದರ್ಶಿಗಳು ಶ್ರೀಮತಿ ಗೀತಾ ಹಾದಿಮನಿ ಅವರನ್ನ ಶ್ರೀಮತಿ ಜಯಶ್ರೀ ಹೆಬ್ಬಾರ್ ಅವರು ಗೌರವಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಹಾಗೆ ಡಾಕ್ಟರ್ ಶ್ರೀಧರ್ ಬಡಗಾರ್ ಅವರನ್ನ ಶ್ರೀಯುತ ಮಹೇಶ್ ಬುಲೆಟ್ನೋರ್ ಸರ್ ಅವರು ಗೌರವಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಡಾಕ್ಟರ್ ಹಾಗೆ ಹಿರಿಯರು ನಮ್ಮೆಲ್ಲರ ಸಮಾಜದಲ್ಲಿ ಸಾಕಷ್ಟು ಮುಂದಾಳತ್ವ ವಹಿಸಿ ಕಾರ್ಯವನ್ನು ಮಾಡುವಂತಹ ಮಾನ್ಯ ಶ್ರೀ ಗುರುರಾಜ್ ಜುಡ್ಸಿಮರಲ್ ಸರ್ ಅವರನ್ನ ಶ್ರೀ ಹೊಸೂರಪ್ಪ ಉಸ್ಮನಿ ಅವರು ಆಗಮಿಸಿ ಅವರನ್ನ ಹೊಸೂರಪ್ಪ ಉಸ್ಮನಿ ಅವರು ಶ್ರೀಯುತ ಹಿರೇಮಠ ಸರ್ ನಮ್ಮ ಕಟ್ಪಟ್ಟಿ ಶಾಲೆಯ ಹಿರಿಯ ಶಿಕ್ಷಕರು ಅವರು ಶ್ರೀಯುತ ಗುರುರಾಜ್ ಜುಡ್ಸಿಮರಲ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿ. ಶ್ರೀಯುತ ಹಾಜಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಜಿ ಸರ್ ದಯವಿಟ್ಟು ಮೈಕಿಗೆ ದಯವಿಟ್ಟು ಹಾಜಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹವ್ಯಕ ಸಮಾಜದ ಅಧ್ಯಕ್ಷರು ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ಶ್ರೀಯುತ VM ಭಟ್ ಅವರನ್ನ ಶ್ರೀಯುತ VC ಕಾಂಜಾರ್ ಅವರು ಆಗಮಿಸಿ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ. ಶ್ರೀಯುತ VC ಕಾಂಜಾರ್ ಸರ್ ಅವರು VM ಭಟ್ ಹಾಗೆ ಶ್ರೀಯುತ ಆನಂದ್ ಯಾವಗಲ್ ಅವರನ್ನ ಹಾಗೆ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಮಹೇಶ್ ಬುಲೆಟ್ನೋರ್ ಸರ್ ನಾ ಕೆಲವು ನಿಮಿಷದಲ್ಲಿ ಅವರನ್ನ ಗಮನಿಸಿದೆ. ಸಮಾಧಾನ ಏನಿದ್ರು ಕೂಡ ಎಷ್ಟು ಗದ್ದಲಾಗ್ಲಿ ಏನ್ ತೊಂದರೆ ಬರಲಿ ಅವರು ಸಮಾಧಾನವನ್ನ ಕಳ್ಕೊಳ್ಳೋದಿಲ್ಲ. ಶ್ರೀಯುತ ಮಹೇಶ್ ಬುಲೆಟ್ನೋರ್ ಸರ್ ಅವರು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅದರ ಸಿಂಡಿಕೇಟ್ ಸದಸ್ಯರು ಯೋಗ್ಯರಿಗೆ ದಕ್ಕಿದಂತಹ ಒಂದು ಹುದ್ದೆ. ಹಾಗಾಗಿ ಈ ಸಂದರ್ಭದಲ್ಲಿ ಶ್ರೀಯುತ ಮಹೇಶ್ ಬುಲೆಟ್ನೋರ್ ಸರ್ ಅನ್ನ ಶ್ರೀಯುತ MG ಹೆಬ್ಬಾರ್ ಅವರು ಗೌರವಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ನಮ್ಮ ಡಯಟ್ನ ಹಿರಿಯ ಉಪನ್ಯಾಸಕರಾಗಿರುವಂತಹ ಮಾನ್ಯ ಶ್ರೀ A ಹಾಜಿ ಸರ್ ಅವರನ್ನ ಶ್ರೀಯುತ CB ಹಿರೇಮಠ ಸರ್ ಅವರು ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಶ್ರೀಯುತ ಹಾಜಿ ಸರ್ ಅವರನ್ನ ಹಿರೇಮಠ ಸರ್ CB ಹಿರೇಮಠ ಸರ್ ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೇನೆ.
ನಮ್ಮ ಡಿಪಿಒ ಶ್ರೀಯುತ ವಿಷ್ಣು ಹೆಬ್ಬಾರ್ ಅವರು ಧಾರವಾಡಕ್ಕೆ ಆಗಮಿಸಿ ಕೆಲವೇ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುವಲ್ಲಿ ಶ್ರಮಿಸ್ತಾ ಇರುವಂತಹ ವ್ಯಕ್ತಿ. ನಮ್ಮ ಡಿಸ್ಟ್ರಿಕ್ಟ್ ಫಿಸಿಕಲ್ ಆಫೀಸರ್ ಕೂಡ ಅವರನ್ನ ಶ್ರೀಯುತ ಎಚ್.ಪಿ. ಸನದಿ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಶ್ರೀಯುತ ಎಚ್.ಪಿ. ಸನದಿ ಅವರು ಕೂಡ ದೈಹಿಕ ಶಿಕ್ಷಣದ ಶಿಕ್ಷಕರು. ಶ್ರೀಯುತ ವಿಷ್ಣು ಹೆಬ್ಬಾರ್ ಅವರನ್ನ ಸನದಿ ಅವರು ಗೌರವಿಸಬೇಕು ಅಂತ ವಿನಂತಿ. ಹಾಗೆ ನಮ್ಮ ಆಂಗ್ಲ ಭಾಷೆಯ ಪರಿವೀಕ್ಷಕರು ಶ್ರೀಮತಿ ರೇಖಾ ಭಜಂತ್ರಿ ಮೇಡಮ್ ಉಪಸ್ಥಿತರಿದ್ದಾರೆ. ನಮ್ಮ ಲಕ್ಷ್ಮೀ ಹೊಸಮನಿ ಟೀಚರ್ ಅವರು ಅವರನ್ನು ಗೌರವಿಸಬೇಕು ಅಂತ ವಿನಂತಿ. ಅದರ ಜೊತೆಗೆ ಇಲ್ಲಿಯ ತನಕ ನಮಗೆ ಇಂಗ್ಲಿಷ್ ವಿಷಯದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಂತಹ ಶ್ರೀಮತಿ ರೇಖಾ ಭಜಂತ್ರಿ ಅವರು ಈ ಒಂದು ಸಿಹಿ ಸುದ್ದಿಯನ್ನು ಗಾಂಧಿ ಸರ್ ಹೇಳಿದ್ರು. ಅವರು ಮುಂದಿನ ಬಿಇಒ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಂಗಡವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆ. ಹಾಗೆ ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ನಮ್ಮ ಬಿಆರ್ಸಿ ಸಮನ್ವಯಾಧಿಕಾರಿಗಳು, ಯುವಕರ ಬಗ್ಗೆ ಮಿಡಿಯುವಂತಹ ಹೃದಯ. ಇವತ್ತು ಧಾರವಾಡದಲ್ಲಿ ಡ್ರಗ್ಸ್ ಹಾವಳಿ ಎಷ್ಟಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಂಡು ಓದಲೆಲ್ಲ ಯುವಕರನ್ನು ಎಚ್ಚರಿಸುವಂತಹ ಕೆಲಸ ಮಾಡುವಂತಹ ನಮ್ಮ ನೆಚ್ಚಿನ ಶ್ರೀಯುತ ಮಂಜುನಾಥ್ ಬಡವೆ ಅವರನ್ನ ಶ್ರೀಯುತ ಅರುಣ್ ದೇಸಾಯಿ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಬೇಕು. ಶ್ರೀಯುತ ಮಂಜುನಾಥ್ ಬಡವೆ ಅವರು ನಮ್ಮ ಬಿಆರ್ಸಿಯ ಸಮನ್ವಯಾಧಿಕಾರಿಗಳು, ಯುವಕರ ಬಗ್ಗೆ ತುಂಬಾ ಕಳಕಳಿಯನ್ನು ಅವರನ್ನ ಶ್ರೀಯುತ ಅರುಣ್ ದೇಸಾಯಿ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನು. ಹಾಗೆ ನಮ್ಮ ಡಯಟ್ನ ಹಿರಿಯ ಉಪನ್ಯಾಸಕರಾಗಿ ಗಣಿತ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವಂತಹ ಹಿರಿಯರು, ಅವರಿಗೆ ಒಂದು ಜ್ವರ ಚಪ್ಪಾಳೆಯನ್ನು ಎಲ್ಲರೂ. ಹಾಗೆ ಶ್ರೀಮತಿ ಜಯಶ್ರೀ ಹೆಬ್ಬಾರ್ ಅವರನ್ನ ಬರುವ ಟೀಚರ್ ಅವರು ಈ ಸಂದರ್ಭದಲ್ಲಿ ಪುಷ್ಪವನ್ನು ನೀಡುವುದರ ಮೂಲಕ ಅವರದೇ ಕಾರ್ಯಕ್ರಮ ಹಾಗೂ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮ, ಅದಕ್ಕೆ ಅವರನ್ನ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತೇನೆ. ಶ್ರೀಮತಿ ಬರುವ ಟೀಚರ್ ಅವರು ಶ್ರೀಮತಿ ಜಯಶ್ರೀ ಹೆಬ್ಬಾರ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಹಾಗೆ ಶ್ರೀಯುತ ಹೆಬ್ಬಾರ್ ಅವರಿಗೆ ಪುಷ್ಪಗುಚ್ಛವನ್ನು ಹಾಗೆ ಹಿರಿಯರಾದಂತಹ ಶ್ರೀಯುತ ಪೊಲೀಸ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ಪೊಲೀಸ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ. ಹಾಗೆ ಶ್ರೀಯುತ ಮಂಜೇಡಿ ಸರ್ ಅವರು ಉಪಸ್ಥಿತರಿದ್ದಾರೆ. ಶ್ರೀಯುತ ಮಂಜೇಡಿ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಶ್ಯಾಮ್ ಮಲ್ಲಗೌಡಿ ಸರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಕೂಡ ಹೊಂದವರು, ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಹಿರಿಯರು ಕೂಡ ಹೌದು, ಜವಾಬ್ದಾರಿಯನ್ನು ಕೊಡುವಂತವರು. ಅವರನ್ನು ಕೂಡ ಶ್ರೀಯುತ ಉಗಾರ ಸರ್ ಅವರು ಅವರನ್ನು ಗೌರವಿಸಬೇಕು ಅಂತ ವಿನಂತಿ. ಅಭಿಷೇಕ್ ಹೆಬ್ಬಾರ್
ವಿಶೇಷವಾಗಿ ಶ್ರೀಯುತ ಶ್ಯಾಮ್ ಮಲಂಗಡ್ ಅವರಿಗೆ ಅಭಿಷೇಕ್ ಹೆಬ್ಬಾರ್, ನಮ್ಮ ಹೆಬ್ಬಾರ್ ಸರ್ ಮತ್ತು ಜಯಶ್ರೀ ಹೆಬ್ಬಾರ್ ಅವರ ಸುಪುತ್ರ ಶ್ರೀಯುತ ಶ್ಯಾಮ್ ಮಲಂಗಡ್ ಅವರ ವಿದ್ಯಾರ್ಥಿಯವರು. ಹಾಗಾಗಿ ಈ ಅವಕಾಶವನ್ನು ಹಾಗೆ ಶ್ರೀಯುತ ಮಂಜೇಡಿ ಸರ್ ಅವರನ್ನು ಗೌರವಿಸಬೇಕು. ಹಾಗೆ ಶ್ರೀಯುತ ಹೊಸ್ಮನಿ ಸರ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ. ಶ್ರೀಯುತ ಹೊಸ್ಮನಿ ಸರ್ ಅವರು ಧನ್ಯವಾದಗಳು. ಹಾಗೆ ಶ್ರೀಯುತ ಯಲ್ಲಪ್ಪ ಹಾಗೇರಿ ಸರ್ ಅವರು ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ. ಶ್ರೀಯುತ ಯಲ್ಲಪ್ಪ ಹಾಗೇರಿ ಸರ್ ಹಾಗೆ ಶ್ರೀಯುತ ಸೌರವ್ ಸರ್ ಅವರು ಉಪಸ್ಥಿತರಿದ್ದಾರೆ. ಶ್ರೀಯುತ ಸೌರವ್ ಸರ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಶ್ರೀಯುತ ಶ್ರೀಧರ್ ಸರ್ ಅವರು ಉಪಸ್ಥಿತರಿದ್ದಾರೆ. ಶ್ರೀಯುತ ಶ್ರೀಧರ್ ಸರ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಶ್ರೀಧರ್ ಸರ್ ಹಾಗೆ ಶ್ರೀಯುತ ಹುಬ್ಬಳ್ಳಿ ಸರ್ ಅವರು ಉಪಸ್ಥಿತರಿದ್ದಾರೆ. ಶ್ರೀಯುತ ಹುಬ್ಬಳ್ಳಿ ಸರ್ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಅಭಿನಂದನಾ ಕಾರ್ಯಕ್ರಮಗಳನ್ನು ನೀವು ಏರ್ಪಾಡು ಮಾಡಿದ್ದೀರಿ. ಬಹುಶಃ ಒಬ್ಬ ಶಿಕ್ಷಕನ ವೃತ್ತಿ ಜೀವನದಲ್ಲಿ ಇದಕ್ಕಿಂತ ಧನ್ಯತೆಯನ್ನು ಅನುಭವಿಸುವಂಥ ಕ್ಷಣ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರಿಗೆ ಅಭಿನಂದನೆ ಸನ್ಮಾನ ಯಾವುದು? ಈಗಾಗಲೇ ಅವರ ಸಂಸ್ಥೆಯ ಕಾರ್ಯದರ್ಶಿಗಳು ಹುಲಿನವರಲ್ವಾ, ಅವರೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಒಂದು ಸಂಸ್ಥೆಯಿಂದ ಹೊರಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥರು ಕೊಡುವಂಥ ಪ್ರಾಮಾಣಿಕವಾದಂಥ ಒಂದು ಅನಿಸಿಕೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದಾದಂಥ ಒಂದು ಸನ್ಮಾನ, ಅಭಿನಂದನೆ ಮತ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಎರಡನೇದಾಗಿ, ಈ ಸಭೆಯಲ್ಲಿ ನಾನು ಗೌರವಿಸುವಂಥ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲ ಯಾಕೆ ಉಪಸ್ಥಿತರಿದ್ದಾರೆ ಅಂತಂದರೆ, ಇದು ಬಹಳ ಮುಖ್ಯವಾದಂಥದ್ದು. ಹೆಬ್ಬಾರರನ್ನು ಒಂದು ಸಮುದಾಯ ವ್ಯಕ್ತಿಯಾಗಿ ಕಂಡುಕೊಂಡು ಅವರನ್ನು ಗೌರವಿಸೋದಕ್ಕೆ ಇಲ್ಲಿದ್ದಾರೆ. ಇದು ಕೂಡ ಬಹಳ ಮುಖ್ಯವಾದಂಥದ್ದು. ಯಾಕೆಂತಂದರೆ ಹೆಬ್ಬಾರರು ಕೇವಲ ಒಂದು ವರ್ಗದ ಕೋಣೆಗೆ ಅಥವಾ ಶಾಲೆಗೆ ಮಾತ್ರ ಸೀಮಿತವಾದಂಥ ವೃತ್ತಿಯನ್ನು ಮಾಡಿ ಮುಗಿಸಲಿಲ್ಲ. ಅವರು ಇಡೀ ಒಂದು ಸಮುದಾಯ, ಅದಕ್ಕೆ ಸಂಬಂಧಪಟ್ಟಂಥ ಸಂಬಂಧ, ಅವರ ಒಡನಾಟ, ಅವರ ಪ್ರೀತಿ ವಿಶ್ವಾಸ, ಅವರ ಸಾತ್ವಿಕವಾದಂಥ ನಡತೆಯಿಂದ ಒಂದು ಹೊಸದಾದಂಥ ಒಂದು ಕಮ್ಯುನಿಟಿಯನ್ನು ಕಟ್ಟಿದ್ದಾರಲ್ಲ ಆ ಶಿಕ್ಷಣ ಸಂಸ್ಥೆಯೊಂದಿಗೆ. ಅದಕ್ಕಾಗಿ ಇವರೆಲ್ಲ ಇದ್ದಾರೆ. ಅದಕ್ಕಿಂತ ಮಹತ್ವದಂಥ ಸಾಕ್ಷಿ ಬೇಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಮೂರನೇದಂತಂದರೆ, ಅಂತಃಕರಣ ತುಂಬುವ ಹಾಗೆ ಇದೊಂದು ಕೌಟುಂಬಿಕವಾದಂಥ ಸಂದರ್ಭ ಅಂತ ನನಗನ್ನಿಸ್ತದೆ. ದೂರ ಬೆಂಗಳೂರಿನಿಂದನೂ ಕೂಡ ಹೆಬ್ಬಾರರ ಈ ಸಂದರ್ಭವನ್ನು ನೋಡಬೇಕು, ಅಭಿನಂದಿಸಬೇಕು ಅನ್ನಂಥೇಳಿ ಎಲ್ಲ ಕುಟುಂಬದ ಸದಸ್ಯರು ದೂರದಿಂದ ಬಂದು ಇಲ್ಲಿದ್ದಾರೆ. ಹಾಗಾಗಿ ಒಂದರ್ಥದಲ್ಲಿ ಹೆಬ್ಬಾರರು ಖಂಡಿತವಾಗಿಯೂ ಧನ್ಯರು ಅಂತ ನಾನು ತಿಳ್ಕೊಂಡಿದ್ದೇನೆ. ಒಬ್ಬ ಶಿಕ್ಷಕನ ಧನ್ಯತೆಯನ್ನು ಕಾಣೋದು ಎಲ್ಲಿ ಅಂತ ಒಂದು ಪ್ರಶ್ನೆ ಇದೆ. ಒಂದು ತಾಯಿ ತನ್ನ ಮಾತೃತ್ವವನ್ನು ನಿಜವಾಗಿಯೂ ಕಾಣುವಂಥದ್ದು ತನ್ನ ಕಂದನ ಮಂದಹಾಸದ ಕಣ್ಣಿನಲ್ಲಿ ಅಂತ ನಾವು ಅಂದ್ಕೊಂಡಿದ್ದೇವೆ. ನಿಜವಾಗಿಯೂ ದೇವರ ಒಂದು ದೈವಿಕತೆಯನ್ನು ಕಾಣುವಂಥದ್ದು ಭಕ್ತನ ಕಣ್ಣಲ್ಲಿ ಅಂತ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಒಬ್ಬ ಶಿಕ್ಷಕನ ಒಂದು ಸಂತೃಪ್ತಿಯನ್ನು, ತನ್ನ ವೃತ್ತಿಯ ಧನ್ಯತೆಯನ್ನು ಕಾಣುವಂಥದ್ದು ಮಕ್ಕಳ ಪ್ರೀತಿಯ ಕಣ್ಣಿನ ಹೊಳಪಿನಲ್ಲಿ.
ಯಾವಾಗ ಶಿಕ್ಷಕ ಸದಾ ತಾನು ಪಾಠ ಮಾಡುವಂಥ ವಿದ್ಯಾರ್ಥಿಗಳ ಕಣ್ಣಿನಲ್ಲಿ ಒಂದು ಲವಲೇಖಿಯನ್ನು, ಒಂದು ಪ್ರೀತಿಯನ್ನು, ಒಂದು ವಿಶ್ವಾಸವನ್ನು ಕಾಣ್ತಾನೆಯೋ ಅದೇ ನಿಜವಾದಂಥ ಒಂದು ಅಭಿನಂದನೆ, ಸನ್ಮಾನ ಅಂತಹದ್ದನ್ನು ಬಹುಶಃ ಹೆಬ್ಬಾರರು ಅನುಭವಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಸಂಸ್ಥೆಯಿಂದ ನಿವೃತ್ತಿ ಆದ ನಂತರ ಬೀಳ್ಕೊಡೆ ಮಾಡುವಂಥ ಸಂದರ್ಭದಲ್ಲಿ ಹಿತವಾದಂಥ ಮಾತನ್ನು ಕೇಳುವುದು ಈ ಕಾಲದಲ್ಲಿ ತುಂಬ ಅಪರೂಪ ಅಂತ ಅಂದ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ಅನೇಕ ಸಲ ಅನೇಕ ಕಡೆಗೆ ನಾವು ನೋಡ್ತಾ ಇದ್ದೇವೆ. ಇವತ್ತು ನಿವೃತ್ತಿ ಅಂಚನ್ನು ತಲುಪುವಂಥ ಒಬ್ಬ ಶಿಕ್ಷಕ ಎಷ್ಟು ಹತಾಶನಾಗ್ತಾನೆ, ಎಷ್ಟು ವಿಕೃತವಾಗ್ತಾನೆ, ಎಷ್ಟು ಸಿನಿಕಲ್ ಆಗ್ತಾನೆ ಅಂತಂದರೆ ಅವನು ವಿದ್ಯಾರ್ಥಿಗಳನ್ನು ಸಿಕ್ಕಾಪಟ್ಟೆ ಬೈತಾನೆ. ಆಡಳಿತ ಮಂಡಳಿಯವರು ತನಗೆ ಹಾಗೆ ಕಿರುಕುಳ ಕೊಟ್ಟರು, ಹೀಗೆ ಕಿರುಕುಳ ಕೊಟ್ಟರು ಅಂತ ಅವ್ರ ಬಗ್ಗೆ ಆಪಾದನೆ ಮಾಡ್ತಾನೆ. ಸಹೋದ್ಯೋಗಿಗಳ ಜೊತೆಗೆ ಎಲ್ಲ ರೀತಿಯಾದಂಥ ವೈರತ್ವ ಇದೆ, ಅದಕ್ಕಾಗಿ ಕಹಿಯನ್ನು ಕಾರ್ಕೊಳ್ತಾನೆ. ಶಿಕ್ಷಣದ ಇಲಾಖೆಯವರು ತನಗೆ ಯಾವೆಲ್ಲ ರೀತಿಯಾದಂಥ ತೊಂದರೆಗಳನ್ನು ಕೊಟ್ಟರು ಅಂತ ಆತ ಹೇಳ್ತಾನೆ. ಅಂದರೆ ನಿವೃತ್ತಿಯ ಹಂತ ತಲುಪುವವರಿಗೆ ಅವನ ಒಂದು ವಿಚಿತ್ರವಾದಂಥ ವಿಕೃತವಾದಂಥ ವೈರಾಗ್ಯ ಅನೇಕ ಶಿಕ್ಷಕರಿಗೆ ಬರುವ ಸಾಧ್ಯತೆ ಇದೆ. ಆದರೆ ಇವತ್ತು ಹಾಗಾಗಲಿಲ್ಲ. ಮತ್ತು ಸಂಸ್ಥೆಗೂ ಅನೇಕ ಸಲ ನೇಮಕಾತಿಯನ್ನು ಮಾಡಿದ ಮೇಲೆ ಆ ಶಿಕ್ಷಕರು ಎಷ್ಟೊತ್ತಿಗೆ ನಿವೃತ್ತರಾಗಿ ಹೋಗ್ತಾರಪ್ಪ ಅನ್ನೋ ರೀತಿಯಲ್ಲೂ ಕೂಡ ಅನೇಕರು ಮಾಡ್ತಾ ಇರ್ತಾರೆ. ಇದು ಎರಡೂ ಆಗಿಲ್ಲ. ಹಾಗಾಗಿ ನನಗೆ ಈ ಸಂಸ್ಥೆಯಲ್ಲಿ ಸುಮಾರು 34 ವರ್ಷಗಳವರೆಗೆ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದಂಥ ಹೆಬ್ಬಾರ್ ಮತ್ತು ಆ ಹೆಬ್ಬಾರರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮುಕ್ತವಾಗಿ ಕೊಟ್ಟಂಥ ಈ ಸಂಸ್ಥೆ ಇದೆಯಲ್ಲ, ಇದು ಖಂಡಿತವಾಗಿ ಕರ್ನಾಟಕಕ್ಕೆ ಒಂದು ಅತ್ಯುತ್ತಮ ಮಾದರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕಿಂತ ಸುಂದರವಾದಂಥ ಧನ್ಯತೆಯ ಕ್ಷಣವನ್ನು ಒಂದು ಅಭಿಮಾನಪೂರ್ವಕವಾಗಿ ಸನ್ಮಾನ ನಿವೃತ್ತಿ ಹೊಂದದವರಿಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದನ್ನು ಧಾರವಾಡಕ್ಕೆ ಬಂದಿದ್ದಾರೆ ಹೆಬ್ಬಾರರು. ಧಾರವಾಡಕ್ಕೆ ಬಂದು ಧಾರವಾಡದಿಂದ ಪಡೆದದ್ದನ್ನು ಕೊಡೋದಕ್ಕೆ ಅವರು ಶ್ರಮ ಮಾಡಿದ್ದಾರೆ. ಉತ್ತರ ಕನ್ನಡದವರಿಗೆ ಧಾರವಾಡ ಹಲವು ರೀತಿಯಾದಂಥ ಕೊಡುಗೆಗಳನ್ನು ಕೊಟ್ಟಿದೆ. ನಾವು ಇವತ್ತು ಏನಾದರೂ ನಮ್ಮ ಜೀವನದಲ್ಲಿ ಅನ್ನ ತಿಂತಿದ್ದೇವೆ ಅಂದರೆ ಆ ಅನ್ನಕ್ಕೆ ಕಾರಣವಾದಂಥ ಜ್ಞಾನವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ನಮಗೆ ಕೊಟ್ಟಿದೆ. ಅದನ್ನು ಮರಿಬಾರ್ದು ನಾವು. ಬಹುಶಃ ಹೆಬ್ಬಾರರಿಗೆ ನಾಳೆಯಿಂದ ಪ್ರತಿನಿತ್ಯವೂ, ನಾಳೆ ಅಷ್ಟೇ ಅಲ್ಲ, ಸಂಡೇ, ನಾಡದ್ದು ಸಂಡೇ, ಆಚೆ ನಾಡ್ದು ಸಂಡೇನೇ ಅವರಿಗೆ. ನಾವು ಬೇರೆಯವರಿಗೆ ಅವ್ರಿಗೆ ಹೇಳಬಹುದು ನಿವೃತ್ತಿ ಅಂದರೆ ಯಾವ ರೀತಿಯ ಸ್ಟೇಟ್ಮೆಂಟ್ ಅಂತಂದರೆ ಗುಡ್ ಬೈ ಟು ಟೆನ್ಷನ್ ಆ್ಯಂಡ್ ವೆಲ್ಕಮ್ ಟು ಪೆನ್ಷನ್ ಅಂತ ಹೋಗ್ಬಿಟ್ಟಕ್ಕೆ ಸಾಧ್ಯ. ಆದ್ದರಿಂದ ಅವ್ರಿಗೆ ಹಾಗಾಗಿ ಸಾಧ್ಯ ಇಲ್ಲ. ಗುಡ್ ಬೈ ಟು ಟೆನ್ಷನ್ ಆಗೋದಿಲ್ಲ ಅವರಿಗೆ, ಅಥವಾ ವೆಲ್ಕಮ್ ಟು ಪೆನ್ಷನ್ನು ಆಗೋದಿಲ್ಲ ಅವರಿಗೆ. ಯಾಕೆಂತಂದರೆ ಈ ಮುಖ್ಯೋಪಾಧ್ಯಾಯರ ಒಂದು ಹುದ್ದೆ ಅಂತಂದರೆ ಅದು ಸರ್ವತೋಮುಖ ಒತ್ತಡಕ್ಕೆ ಒಳಗಾದಂಥ ತಲ್ಲಣದ ಜಾಗ. ಅದು ವಿದ್ಯಾರ್ಥಿಗಳ ಜೊತೆಗೆ, ಪಾಲಕರ ಜೊತೆಗೆ, ಸಂಸ್ಥೆ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಒಂದು ರೀತಿಯಾದಂಥ ಸಾಮರಸ್ಯವನ್ನು ಬ್ಯಾಲೆನ್ಸ್ ಆಗಿ ಕಾಪಾಡಿಕೊಳ್ಳೋದು ಸಣ್ಣದಲ್ಲ. ಅದು ಅಷ್ಟು ಸುದೀರ್ಘವಾಗಿ ಇವರು ಕಟ್ಕೊಂಡಿದ್ದಾರಲ್ಲ, ನನಗಿದು ಬಹಳ ಮುಖ್ಯವಾಗಿ ಅನ್ನಿಸ್ತಾ ಇದೆ. ಒಂದು ಮಾತನ್ನು ನಾನು ಹೇಳಬೇಕು, ಬಹುಶಃ ಈ ನೆಮ್ಮದಿಗೆ, ಈ ಸಮುದಾಯದ ಪ್ರೀತಿಗೆ, ಈ ಮಕ್ಕಳ ಪ್ರೀತಿಗೆ, ಸಂಸ್ಥೆ ಅವರ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ಕಾರಣವಾದದ್ದು ಯಾವ ಒಂದು ಪ್ರವೃತ್ತಿ ಅವರಲ್ಲಿ ಇದೆ ಅನ್ನೋದನ್ನು ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ನಿವೃತ್ತಿ ಸಮೀಪಿಸ್ತಾ ಇದ್ದ ಹಾಗೆ ನಾವು ಜೀವನದಲ್ಲಿ ಕಂಡುಕೋಬೇಕಾದಂಥ ಒಂದು ಸತ್ಯ ಏನಂತಂದರೆ, ಬರೀ ಶಿಕ್ಷಕನಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಆಗಬೇಕಾದಂಥದ್ದು. ನಾವು ಇಷ್ಟು ವರ್ಷಗಳವರೆಗೆ ಒಂದು ಕೆಲಸದಲ್ಲಿ, ಸಮಾಜದಲ್ಲಿ, ಸಂಸಾರದಲ್ಲಿ ಎಂಗೇಜ್ ಆಗಿರ್ತೇವೆ, ಪ್ರವರ್ತರಾಗಿರ್ತೇವೆ. ನಿವೃತ್ತಿ ಆದ ನಂತರ ಆ ಪ್ರವೃತ್ತಿಯಿಂದ ನಿವೃತ್ತನಾಗುವಂಥದ್ದು, ದೂರ ಸರಿಯೋದು ತುಂಬ ಕಷ್ಟ. ಹಾಗಾಗಿ ಈ ಭಗವದ್ಗೀತೆ ಕೊಟ್ಟಿರೋದ್ರಿಂದ ಈ ಮಾತು ನೆನಪಾಯಿತು ನನಗೆ. ಈ ಭಗವದ್ಗೀತೆಯ ಬಹಳ ಮುಖ್ಯವಾದಂಥ ಸಂದೇಶ ಏನು ಅಂತಂದರೆ, ಈ ಸಂದರ್ಭದಲ್ಲಿ ತುಂಬ ಔಚಿತ್ಯಪೂರ್ಣವಾಗಿ ಈ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಒಂದು ಬಹಳ ಮುಖ್ಯವಾದಂಥ ಸಂದೇಶ ಏನು ಅಂತಂದರೆ,
ನಿಮ್ಮ ಸೇವೆಯಲ್ಲಾಗಲಿ, ವೃತ್ತಿಯಲ್ಲಾಗಲಿ, ನಿಮ್ಮ ಸಂಸಾರದಲ್ಲಾಗಲಿ ತೀವ್ರವಾಗಿ ಪ್ರಾಮಾಣಿಕವಾಗಿ ನೀವು ತೊಡಗಿಕೊಳ್ಳಿ. ಆದರೆ ಒಂದು ಎಚ್ಚರ ಅಂತಂದರೆ, ತೊಡಗಿಕೊಂಡಂತಹ ವಿಷಯದಲ್ಲಿ ನೀವು ಅಂಟಿಕೊಳ್ಳಬೇಡಿ. ಇದು ಭಗವದ್ಗೀತೆಯ ಸಂದೇಶ. ನೀವು ಸುಖವಾಗಿರಬೇಕಾದ್ರೆ, ನೆಮ್ಮದಿಯಿಂದ ಇರಬೇಕಾದ್ರೆ ತೊಡಗಿಕೊಳ್ಳೋದ್ರಲ್ಲಿ ಪ್ರಾಮಾಣಿಕತೆ ಇರಲಿ. ಆದರೆ ತೊಡಗಿಕೊಂಡಂಥ ವಿಷಯದಲ್ಲಿ ನೀವು ಸಂಪೂರ್ಣವಾಗಿ ಅಂಟಿಕೊಂಡು ಅದೇ ಬೇಕು ಅನ್ನುವಂಥ ವ್ಯಾಮೋಹಕ್ಕೆ ಒಳಗಾಗದಿರಿ ಅನ್ನುವಂಥದ್ದು ಈ ಭಗವದ್ಗೀತೆಯ ಸಂದೇಶ. ಇದು ಬಹುಶಃ ಈ ಸಂದೇಶವನ್ನು ಒಂದು ಚೌಕಟ್ಟಿನ ರೂಪದಲ್ಲಿ ಹೆಬ್ಬಾರರ ಅಭಿನಂದನೆಗೆ ಸಲ್ಲಬೇಕಾದದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟು ಮಾತನ್ನು ಹೇಳ್ತಾ, ಹೆಬ್ಬಾರರು ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ ವಿನಃ ಬದುಕಿನಿಂದ ಅಲ್ಲ. ಬದುಕಿನ ಮೇಲೆ ಇರಬೇಕಾದಂಥ ಪ್ರೀತಿಯಿಂದ ನಿವೃತ್ತರಾಗಿಲ್ಲ ಅವರು. ಈ ನಿವೃತ್ತಿಯನ್ನು ಸಹಿಸಿಕೊಳ್ಳಬೇಕಾದರೆ ಮನುಷ್ಯನಿಗೆ ಹವ್ಯಾಸಗಳು ಬೇಕು, ಬೇರೆ ರೀತಿಯಾದಂಥ. ಯಾಕೆಂದರೆ ನಿವೃತ್ತಿ ಅಂತಂದರೆ ಅದು ಡೆಡ್ ಎಂಡ್ ಆದಂಥ ದಾರಿ ಅಲ್ಲ. ಒಂದು ದಾರಿಯಿಂದ ಮತ್ತೊಂದು ದಾರಿಗೆ ಹೊರಳುವಂಥ ಒಂದು ಸಂದರ್ಭ ಅಷ್ಟೇ. ಮತ್ತೊಂದು ದಾರಿಗೆ ಹೊರಡ್ತಾರೆ ಅವರು. ಹಾಗೆ ಹೊರಳುವಂಥ ದಾರಿಯಲ್ಲಿ ಅವರಿಗೆ ಆರೋಗ್ಯ, ಸಂತೋಷ, ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ಪ್ರೀತಿ ಸಮಾಜದ್ದು, ಮತ್ತು ಎಂದೂ ಅವರಿಗೆ ಕೊನೆಯಿಲ್ಲದಂಥ ಒಂದು ವೃತ್ತಿಯ ಮೇಲೆ ಪಾಠ ಮಾಡಬೇಕು ಅಂತ ಪ್ರೀತಿ ಅದು ನಿರಂತರವಾಗಿ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಸರ್. ಶ್ರೀಯುತ ಡಾಕ್ಟರ್ ಶ್ರೀಧರ್ ಬಳಗಾರ್ ಅವರ ಸಾರಾಂಶ ಇಷ್ಟೇ: ಕೂಡಿದರೆ ನೊರೆ ಹಾಲು, ಅಗಲಿದರೆ ಕೆನೆ ಮೊಸರು, ಒಲುಮೆಯೊಳಗೆಲ್ಲ ಸೊಗಸು, ನೋಡಿ ನಗುವುದಕ್ಕಿಂತ ನೆನೆಯುವುದೇ ಬಲು ಸೊಗಸು, ಒಲುಮೆಯದು ಹೊನ್ನ ಬೆಳಸು, ಆ ಹೊನ್ನ ಬೆಳಸು ಅವರದಾಗಲಿ ಅಂತ ಅವರು ಹಾರೈಸಿದ್ದಾರೆ.
ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಜೀವನದಲ್ಲಿ ಅತ್ಯಂತ ಒಂದು ಅಮೂಲ್ಯವಾದಂಥ ದಿನ. ಈ ಒಂದು ದಿನಕ್ಕೆ ಸಾಕ್ಷಿಯಾದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ND ಮಾರಪ್ಪನವರೇ, ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಶೋಕ್ ಸಿಂದಗಿ ಸಾಹೇಬ್ರವರೇ, ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶಕರು, ನಮ್ಮ ಮೇಲಿನ ಅಭಿಮಾನದಿಂದ ಕುಮಟಾ ಕಾರವಾರ ಜಿಲ್ಲೆಯಿಂದ ನಿನ್ನೆನೇ ಇಲ್ಲಿಗೆ ಬಂದು ವಿದುರನ ಮನೆಗೆ ಶ್ರೀಕೃಷ್ಣ ಬಂದ ಹಾಗೆ ಡಾಕ್ಟರ್ ಶ್ರೀಧರ್ ಬಳಗಾರ್ ಅವರು ನಮ್ಮ ಮನೆಗೆ ಬಂದರು. ಅವರಿಗೂ ನಮಸ್ಕಾರಗಳು. ಗುರುರಾಜ್ ಹುಣಸಿಮರದವರು ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಮಾರ್ಗದರ್ಶಕರು, ಧಾರವಾಡ ಜಂಬೂ ಸವಾರಿಯ ಉತ್ಸವದ ಅಧ್ಯಕ್ಷರು, ಸುಮಾರು 20 ವರ್ಷಗಳಿಂದ ಕಾಲದಿಂದ ನಿರಂತರವಾಗಿ ಧಾರವಾಡದ ಜನತೆಗೆ ಈ ಜಂಬೂ ಸವಾರಿ ಅಂದರೆ ಏನು ಅನ್ನುವಂಥದ್ದನ್ನು ಜನತೆಗೆ ತೋರಿಸಿಕೊಟ್ಟು ಅವರ ಒಂದು ಜೀವನವೇ ಒಂಥರ ಒಂದು ಉದಾಹರಣೆಯಾಗಿದ್ದಾರೆ. ಅವರೇ ಶ್ರೀಯುತ ಗುರುರಾಜ್ ಹುಣಸಿಮರದವರೇ, ಸನ್ಮಾನ್ಯ VM ಭಟ್ ಅವರೇ. VM ಭಟ್ರು ಯಾರು ಏನು ಅನ್ನೋದು ನೋಡಿದ್ರೆ ಹುಬ್ಬಳ್ಳಿಯ ಹವ್ಯಕ ಭವನವನ್ನು ನೋಡಬೇಕು. ಅವರು ಮಾಡಿದಂಥ ಸಾಧನೆ ಏನು, ಅವರು ಎಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅನ್ನೋದನ್ನು ಅಲ್ಲಿ ಹೋಗಿ ನೋಡಿದರೆ ನಾವು ಅದನ್ನು ಗಮನಿಸ್ಬೋದು. ಇಲ್ಲಿ ನೆರೆದಂತಹ ಗಣ್ಯ ವ್ಯಕ್ತಿಗಳು ನಮಗೆ ಸುಮಾರು ನಮ್ಮ ಇದರ ಪ್ರಕಾರ ನಾವು 11 ಗಂಟೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿತ್ತು. 2 ಗಂಟೆಗೆ ಕಾರ್ಯಕ್ರಮ ಮುಗಿಸಿ 3 ಗಂಟೆಯಿಂದೊಳಗೆ ಊಟವನ್ನು ಮುಗಿಸುವಂಥ ಒಂದು ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮದ ಒಂದು ಮಾಡಬೇಕನ್ನುವಂಥ ಒಂದು ಇದರಿಂದ ನಾವೆಲ್ಲರೂ ಸೇರಿಕೊಂಡಿದ್ವಿ. ನಮ್ಮ ಪಿತೃರೂಪಿಗಳಾದಂಥ ತಂದೆ ಸಮಾನವಾದಂಥ ನಮ್ಮ ಅಣ್ಣಂದಿರು ಊರಿಂದ ಬಂದಿದ್ದಾರೆ, ನಮ್ಮ ಅಕ್ಕ ಬಂದಿದ್ದಾರೆ, ಅಕ್ಕನ ಮಗಳು ಬಂದಿದ್ದಾರೆ. ಯಲ್ಲಾಪುರದಿಂದ ಸಾಕಷ್ಟು ಜನರು ಮುಖ್ಯೋಧ್ಯಾಪಕರು ಸಹಿತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ SN ಕಾಂವ್ಕರ್ ಬೀಗಾರವರು ಸಾಹಿತಿಗಳು ಅವರು ಬಂದಿದ್ದಾರೆ, ಕಲ್ಮನೆಯವರು ಬಂದಿದ್ದಾರೆ, ಏನು ಪಾಟೀಲರು ಬಂದಿದ್ದಾರೆ, ಭಾಳಷ್ಟು ಅತಿಥಿಗಳು ಬಂದಿದ್ದಾರೆ. ಆದ್ರೆ ಊಟಕ್ಕೆ ಹೋಗಿದ್ದಾರೆ, ಇರಲಿ. ಆದ್ರೆ ಈ ಒಂದು ಅಭಿಮಾನ ಅನ್ನೋದು ಹೇಗಿರ್ತದೆ ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕಂಡುಕೊಂಡದ್ದು. ಸುಮಾರು 35 ವರ್ಷಗಳ ಕಾಲ ಸುದೀರ್ಘವಾದಂಥ ನನ್ನ ಸೇವೆ, ನಿರಂತರವಾದಂಥ ಒಂದು ಇದರಲ್ಲಿ ನಾವು 1989-90ರಲ್ಲಿ ನಾವು ಈ ಒಂದು ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಸಹ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ವಿ. ಆವಾಗ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ. VM ಭಟ್ರು ನಮ್ಮನ್ನು ಹತ್ತಿರದಿಂದ ನೋಡಿದಾರ, ಮಹೇಶ್ ಅವರು ನಮ್ಮನ್ನು ಹತ್ತಿರದಿಂದ ನೋಡಿದಾರ. ಅಂಥ ಕಷ್ಟದ ಕಾಲ 1999ರಲ್ಲಿ ನನಗೆ ಪ್ರಭಾರಿ ಮುಖ್ಯೋಧ್ಯಾಪಕರ ಚಾರ್ಜನ್ನು ಬರೀ 27 ರೂಪಾಯಿ ಬ್ಯಾಂಕ್ ಇದ್ರ ಮೇಲೆ ನಮ್ಗೆ ಚಾರ್ಜನ್ನು ಪ್ರಭಾರಿ ಮುಖ್ಯೋಧ್ಯಾಪಕರಾಗಿ ನಮ್ಗೆ ವಹಿಸಿದರು ಮಾನ್ಯ ND ಮಾರಪ್ಪನವರು. ಆಮೇಲೆ ಆವಾಗ ನಾನು ಚಾರ್ಜ್ ವಹಿಸ್ಕೊಳ್ಬೇಕಾದ್ರೆ 4-5 ಲಕ್ಷ ರೂಪಾಯಿ ಆಗಿನ ಕಾಲದಲ್ಲಿ ನಮ್ಮ ಸಂಸ್ಥೆ ಮೇಲೆ ಸಾಲ ಇತ್ತು. ನಮ್ಮ ಮಾನ್ಯ ಯಲ್ಲಪ್ಪ ಹಾರಿಮನೆಯವರು, ಶ್ರೀಯುತ ಗೀತಾ ಹಾರಿಮನೆಯವರ ಅವರು ಸಹಿತವಾಗಿ ನಾವು 2005-6ರಲ್ಲಿ ಅವರನ್ನು ನಾವು ಸಂಸ್ಥೆಗೆ ಗೌರವ ಕಾರ್ಯದರ್ಶಿಯನ್ನಾಗಿ ತೆಗೆದುಕೊಂಡ್ವಿ. ಆವಾಗ ಸಂಸ್ಥೆಯ ಚಿತ್ರಣ ಸ್ವಲ್ಪ ಬದಲಾಗ್ತಾ ಹೋಯಿತು. ಹಾಗೆ ನಾವು 2006ರಲ್ಲಿ ಎಲ್ಲ ಹೋರಾಟ, ನಮ್ಮ ಜೀವನವೇ ಒಂಥರ ಹೋರಾಟ. ನಮಗೆ ಶಾಂತಿ ಅನ್ನೋದು, ನೆಮ್ಮದಿ ಅನ್ನೋದು ಒಂಥರ ಕೂಗು. ಶಾಂತಿ ನೆಮ್ಮದಿಗಾಗಿ ನಮ್ಮ ಒಂದು ಹೋರಾಟ. 2006ರಲ್ಲಿ ನಾವು 3 ಪ್ರೌಢಶಾಲೆಯು ನಾವು ಅನುದಾನವನ್ನು ಹೋರಾಟ ಮಾಡಿ ತೆಗೆದುಕೊಂಡ್ವಿ. ಆ ಹೋರಾಟದೊಂದಿಗೆ ನಾವು ಅನುದಾನವನ್ನು ಪಡ್ಕೊಂಡ್ವಿ. ಒಂದು ಪಡ್ಕೋಬೇಕಾದ್ರೆ ಒಂದು ಬಿಡಬೇಕಂತ. ಹಂಗೆ ನಾವು ಪೆನ್ಷನ್ ವಂಚಿತರಾಗಿದ್ದೇವೆ, ಪೆನ್ಷನ್ ಇಲ್ಲ ನಮಗೆ. ನಮ್ಮ 3 ಶಾಲೆಯ ಒಂದು ಆಡಳಿತ ಮಂಡಳಿ, 3 ಶಾಲೆಯ ಅನುದಾನಿತ ಶಾಲೆ ಆದರೂ ಸಹಿತವಾಗಿ ಇಲ್ಲಿ ನಮಗೆ ಯಾವುದೇ ಪೆನ್ಷನ್ ಸೌಲಭ್ಯಗಳು ಯಾವುದೂ ಇಲ್ಲ. ಹಾಗೆ ನಮ್ಮ ಒಂದು ಪ್ರವಾಸ ಪ್ರಾರಂಭವಾಗಿ
ಒಂದು ಈ ಜರ್ನಿ ಪ್ರಾರಂಭ ಆಯಿತು. ಮಾನ್ಯ ಯಲ್ಲಪ್ಪ ಹಾದಿಮನಿಯವರು ನೋಡ್ರಿ ಎಷ್ಟು ಚೆಂದ ಕುಂತಾರ, ಅವರಿಗೆಲ್ಲ ಗುರ್ತಿದೆ. ನಾವು ಯಾರು ಅವ್ರು ಯಾರು ಅನ್ನೋಂಥ ಗುರ್ತಿದೆ. ಮಾನ್ಯ ಎನ್ ಡಿ ಮಾರಪ್ಪನವ್ರು ಸಾಹೇಬರಿದ್ದಾರ. ಎಷ್ಟೋ ಕಷ್ಟ ನಷ್ಟ, ಸಾಲ ತೀರಿಸ್ಬೇಕು, ಗ್ರ್ಯಾಂಟ್ ಮಾಡಿಸ್ಬೇಕು ಶಾಲಿನ. ವಿ ಎಂ ಭಟ್ರ ಹತ್ರ ಹೋದ್ವಿ, ವಿ ಎಂ ಭಟ್ರು ಹೆಲ್ಪ್ ಮಾಡಿದರು. ಅವ್ರಿಗೆ ಇನ್ನೂ ನೆನಪಿರ್ಬೇಕು, ಅವ್ರ ಮನೆಗೆ ಹೋಗಿದ್ವಿ ನಾವು. ಸರ್ ನಿಮ್ಗೆ ಗ್ರ್ಯಾಂಟ್ ಮಾಡಿಸ್ಕೊರಿ, ನಾ ರೊಕ್ಕ ಕೊಡ್ತೇನೆ ಅಂತೇಳಿ ಕೊಟ್ಟರೆ. ಇವತ್ತು ನಾ ಈ ಕಾರ್ಯಕ್ರಮದಲ್ಲಿ ನನ್ನ ಅಭಿನಂದನೆಗಿಂತ ನಮ್ಮ ಸಂಸ್ಥೆಗೆ ಯಾರು ಸಹಾಯ ಮಾಡಿದಾರೋ ಅವರನ್ನು ಕರೆಸಿದ್ದೇನೆ. ಸನ್ಮಾನ್ಯ ಜಿ ಆರ್ ಭಟ್ ಅವರು ಬರಬೇಕಾಗಿತ್ತು. ಅವರು ಹೊರಟ್ಟಿಯವರ ಫಂಕ್ಷನ್ ನಿಮಿತ್ತ ಗದಗಕ್ಕೆ ಹೋಗಿದಾರ. ಅವರು ಸಾರಿ ಅಂತ ಕೇಳಿದರು ನನಗೆ. ಅವರು ಸಹಿತವಾಗಿ ನನ್ನ ಹಿಂದೆ ಇರುವಂಥವ್ರು. ನಾವು ಹೋರಾಟ ಮಾಡಬೇಕಾದ್ರೆ ಸನ್ಮಾನ್ಯ ಗುರುರಾಜ್ ಹುಣಸಿ ಮರದವರು ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಇದ್ದರು. ಒಂದು ಸಲ ನಾವು ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಕೊಡಬೇಕಂತ ನಾನು, ಜಿ ಆರ್ ಭಟ್ ಅವರು, ಆನಂದ್ ಕುಲಕರ್ಣಿ ಅವರು, ಶ್ಯಾಮ್ ಮಲ್ಲನಗೌಡರು ಎಲ್ಲ ಇದ್ವಿ. ಆ ವೇಳೆಯಲ್ಲಿ ಗುರುರಾಜ್ ಹುಣಸಿ ಮರದವರು ಶಿಕ್ಷಕರು ಬಂದಾರ ಅಂತೇಳಿ ನಮಗೆ ಮುಂದೆ ಕೊಡಿಸಿದ್ರು. ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಮನವಿ ಕೊಡ್ರಿ ಅಂತೇಳಿ. ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಹೋರಾಟವನ್ನು ಮಾಡಿ ಆ ಹೋರಾಟ ಮುಖೇನ ನಾವು ಅನುದಾನ ಪಡೆಯುವಲ್ಲಿ ಯಶಸ್ವಿ ಆದ್ವಿ. ಆದರೂ ಈ ನಮ್ಮ ಸಂಸ್ಥೆ ಅತ್ಯುತ್ತಮವಾದಂಥ ಸಂಸ್ಥೆ. ಬೇರೆ ಸಂಸ್ಥೆ ಆಗ ಯಾವುದೇ ಒಂಥರ ಶಿಕ್ಷಕರ ಮೇಲೆ ಯಾವುದೇ ಒಂಥರ ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಗಲಿ ಅಥವಾ ಯಾವುದೇ ಮಾಡೋದ ಅಂಥ ಇವುಗಳಿಲ್ಲ. ನಮ್ಮಲ್ಲಿ 3 ಸಂಸ್ಥೆಗಳಿದ್ದಾವೆ, 3 ಸಂಸ್ಥೆ ಅನುದಾನಿತ ಶಾಲೆಗಳು, 3 ಸಂಸ್ಥೆಯ ಮುಖ್ಯೋಧ್ಯಾಪಕರು ಸಹಿತವಾಗಿ ಸಂಸ್ಥೆಯ ಕಾರ್ಯದರ್ಶಿಯಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾನು ನನ್ನ ಸಂಸ್ಥೆ ಅನ್ನುವಂಥ ಭಾವದಿಂದನೇ ನಾವು ಕೂಡ ಕೆಲಸವನ್ನು ಮಾಡಿದ್ದೇನೆ. ಈ 3 ಶಾಲೆಯು ನಮ್ಮ ಶಾಲೆ. ನಮ್ಮ ಶಾಲೆಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಅದನ್ನು ನನ್ನ ಗಮನಕ್ಕೆ ತಂದಾಗ ನಾವೇ ಹೋಗಿ ಅದಕ್ಕೆ ಒಂದು ಸುರಕ್ಷಿತವಾದಂಥ ಒಂದು ಪರಿಹಾರವನ್ನು ಕಂಡುಕೊಂಡು ಇವತ್ತು ಈ ಸಂಸ್ಥೆ ಇಷ್ಟು ಸುಸಜ್ಜಿತವಾಗಿ ಇವತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಸಹಿತ ಸಂಸ್ಥೆ ಮೇಲಿಲ್ಲ. ಸಂಸ್ಥೆ ಇವತ್ತು ಸುಭದ್ರವಾಗಿದೆ. ಕೋಟ್ಯಾನುಕೋಟಿ ರೂಪಾಯಿ ಇವತ್ತು ಆಸ್ತಿ ಚಿರಾಸ್ತಿಗಳನ್ನು ಹೊಂದಿದ್ದಾರೆ. ಆದರೆ ಮಾರಪ್ಪನವ್ರಿಗೆ ಗೊತ್ತಿಲ್ಲ, ಅವರಿಗೆ ನಾ ಯಾರನ್ನೋದೇ ಗೊತ್ತಿಲ್ಲ. ಅಧ್ಯಕ್ಷರು ಹೌದವರು, ಅವರು ಗೌರವಾನ್ವಿತ ಅಧ್ಯಕ್ಷರು, ಸಂಸ್ಥಾಪಕರೆಲ್ಲ ಹೌದು. ಆದ್ರೆ ಈ ಸಂಸ್ಥೆಯಲ್ಲಿ ಎಷ್ಟು ಆಸ್ತಿ ಇದೆ, ಸಂಸ್ಥೆಯ ಚರಾಸ್ತಿ ಎಷ್ಟು, ಸ್ಥಿರಾಸ್ತಿ ಗೊತ್ತಿಲ್ಲ. ನಮ್ಗೆ ಎಲ್ಲ ಅಪ್ಪಣ್ಣ ಹಾದಿಮನಿಯವರಿಗೆ ಅಷ್ಟೇ ಗೊತ್ತು. ಇಷ್ಟೊಂದು ಸಂಸ್ಥೆ ಇವತ್ತು ಸುಭದ್ರವಾಗಿದೆ. ಸಂಸ್ಥೆಯ ಯಾವತ್ತು ಕೆಲಸ ಕಾರ್ಯಗಳು ಯಾವುದೇ ಒಂದು ಆಡಿಟ್ ಆಗಲಿ, ಒಂದು PTR ಆಗಲಿ, ಎಲ್ಲವೂ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ಸಮೃದ್ಧವಾಗಿದೆ. ಈಗ ಯಾವುದೇ ಒಂದು ಇಂಥದ್ದಾಗಬೇಕನ್ನುವಂಥದ್ದು ನಮ್ಮ ಸಂಸ್ಥೆಯಲ್ಲಿ ಇಲ್ಲ. 3 ಶಾಲೆ ಇವತ್ತು ಅತ್ಯಂತ ಸದೃಢವಾಗಿ ಅತ್ಯಂತ ಚೆನ್ನಾಗಿ ನಡೀತಾ ಇದ್ದಾವೆ. ಈ ಒಂದು ಇದರಲ್ಲಿ SSLC ಫಲಿತಾಂಶವೂ ಸಹಿತವಾಗಿ ನಮ್ಮ ಶಾಲೆ ಆಯಿತು, ಉಳಿದ 2 ಶಾಲೆಗಳು ಸಹಿತವಾಗಿ ಬೇರೆ ಶಾಲೆಗಳಂತೆ ಅತ್ಯುತ್ತಮವಾದಂಥ SSLC ಫಲಿತಾಂಶವನ್ನು ಸಹಿತವಾಗಿ ಪಡೆದು ಇವತ್ತು ಅತ್ಯಂತ ಶ್ರೇಷ್ಠ ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆಗಳು ಒಂದು. ಅಂದರೆ ಸಣ್ಣ ಸಂಸ್ಥೆ ಇದೆ, ಆದರೆ ಕೀರ್ತಿ ಮೂರ್ತಿ ಸಣ್ಣದಾದರೂ ಕೀರ್ತಿ ಅನ್ನೋಂಗ ಸಣ್ಣದಿದೆ. ಆದರೆ ಯಾವುದೇ ಇವತ್ತು ಕೆಲವೊಂದು ಸಂಸ್ಥೆಗಳನ್ನು ನಾವು ನೋಡ್ತೇವೆ, ಕೆಲವೊಂದು ಕೋರ್ಟ್ ಕೇಸ್ ಇರ್ತಾವ, ಕೆಲವೊಂದು ಕೋರ್ಟಿಗೆ ಅಡ್ಡಾಡೋದಿರ್ತಾವ, ಏನೇನೋ ಇರ್ತದೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಅಂಥ ಯಾವ ಕೇಸುಗಳು ಯಾವ ಇವುಗಳು ನಮ್ಮ ಇದರಲ್ಲಿಲ್ಲ. ನಾವು ಸಹಿತವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಅದೇ ಥರ ಮಾರ್ಗದರ್ಶನ ಮಾಡ್ತೇವೆ. ನಾವು ಯಾವುದೇ ಒಂದು ಇಲ್ಲಿ ಯಾವುದೇ ಒಂದು ಘಟನೆ ಏನೇ ಒಂದು ನಡೆದರೂ ಸಹಿತವಾಗಿ ನಾವೆಲ್ಲರೂ ಸೇರಿ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಸೂಕ್ತವಾದಂಥ ನಿರ್ಧಾರಕ್ಕೆ ಬಂದು ಅದನ್ನು ಒಳ್ಳೆಯದನ್ನೇ ಮಾಡ್ತೇವೆ. ಅಂದರೆ ಈ ಸಂಸ್ಥೆ ಒಂದು ಧರ್ಮದ ಪಥದಲ್ಲಿದೆ. ಅಧರ್ಮ ಅನ್ನುವಂಥದ್ದು ಈ ಸಂಸ್ಥೆಯಲ್ಲಿಲ್ಲ. ಕೆಲವೊಂದು ವೇಳೆಯಲ್ಲಿ ಕೆಲವೊಂದು ಘಟನೆಯಿಂದ ಕೆಲವೊಂದು ಇದರಲ್ಲಿ ಅಧರ್ಮ ನಡೀತಾ ಇದ್ದರೂ ಆ ವೇಳೆಯಲ್ಲಿ ಕೂಡಲೇ ನಾವು ಯಲ್ಲಪ್ಪಣ್ಣವರು ಅದರ ಭಾಗಿಗಳಾಗಿ ಭಾಳಷ್ಟು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿದ್ದೇವೆ. ಇವತ್ತು ಈ ಸಂಸ್ಥೆ ನಾವು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಮಗೆ ಇವತ್ತೊಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, DDPI ಕಚೇರಿಯವರು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನನಗೊಂದು ಅತ್ಯುತ್ತಮವಾದಂಥ ಒಂದು ಸನ್ಮಾನ ಮಾಡಿದ್ದಾರೆ. 1-2 ಮಾತನ್ನು ನಾನು ಆ್ಯಸ್ ಎ ಇಂಗ್ಲೀಷ್ ಟೀಚರಾಗಿ ಹೇಳಬೇಕಾ. ಆಡಳಿತ ಮಂಡಳಿ ಇಷ್ಟೊಂದು ಅವಕಾಶ ಕೊಟ್ಟರು, ಇಷ್ಟೊಂದು ಇದು ಮಾಡಿದರೂ ಸಹಿತವಾಗಿ ನಾವು 1990ರಲ್ಲಿ ಇಂಗ್ಲೀಷ್ ಶಿಕ್ಷಕರಾಗಿ ನಾವು ಇಲ್ಲಿ ಸೇರಿದ ಮೇಲೆ ನಾವು ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ಒಂದು ಕಲಿಕೆಯ ಒಂದು ಮೆಥಡ್ನಲ್ಲೂ ಸಹಿತವಾಗಿ ನಾವು ಮಾಡಿದೆ. ಆಮೇಲೆ ಶಾಲೆಯಲ್ಲಿ ಒಂದು
ಅತ್ಯುತ್ತಮವಾದಂಥ ಶಿಕ್ಷಣ ಮಕ್ಕಳಿಗೆ ಕೊಡಬೇಕು, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತೇಳಿ ನಾನು ನನ್ನ 2013ರಲ್ಲಿ RI ಇಂಗ್ಲೀಷ್ ತರಬೇತಿಗೆ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಪ್ರಪ್ರಥಮವಾಗಿ ರವಿನಾರಾಯಣ ಅಂತೇಳಿ ಕೋಆರ್ಡಿನೇಟರು ಅವರು ನಮ್ಮನ್ನು ಅತ್ಯಂತ ಹೊಗಳಿದರು. 1 ತಿಂಗಳ ಕಾಲ ನಾನು ತರಬೇತಿ ಪಡೆದಿದ್ದೇ ಗೊತ್ತಾಗಲಿಲ್ಲ. ಅಷ್ಟೊಂದು ಸುಂದರವಾದಂತಹ ಇಂಗ್ಲೀಷ್ ತರಬೇತಿಯನ್ನು ಕೊಟ್ಟರು. ನನ್ನನ್ನು ಅತ್ಯಂತ ಹೊಗಳಿದರು. ಆ್ಯಸ್ ಎ ಹೆಡ್ ಮಾಸ್ಟರಾಗಿ ನೀವು ಬಂದಿರಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಯಾವ ಹೆಡ್ ಮಾಸ್ಟರ್ಗಳು ನಮ್ಮಲ್ಲಿ ಇಂಗ್ಲೀಷ್ ತರಬೇತಿ ಬಂದಿಲ್ಲ. ನೀವು ಇಷ್ಟೊಂದು ಆಸಕ್ತಿಯಿಂದ ಸುಮಾರು 5,000 ರೂಪಾಯಿ ನನ್ನ ಕೈಯಿಂದ ಖರ್ಚು ಮಾಡಿಕೊಂಡು ನೀವು ಬಂದಿರಿ ಅಂದ್ರೆ ನೀವು ಗ್ರೇಟ್ ಅಂತೇಳಿ ಕರೆದ್ರು. ಮತ್ತು ಇಡೀ ಒಂದು ಸಭೆಯಲ್ಲಿ ಇಡೀ ಒಂದು ಏನು ಟ್ರೈನಿಂಗ್ ನಡೆದಂಥ ಸೆಷನ್ನಲ್ಲಿ ಮುಖ್ಯೋಧ್ಯಾಪಕರೇ ಮುಂದೆ ಬರ್ರಿ ಅಂತೇಳಿ ನಮ್ಗೆ ಕರಿತಾ ಇದ್ರು. ಆ ಬೀಳ್ಕೊಡೋ ಸಮಾರಂಭದಲ್ಲಿ ಮುಖ್ಯೋಧ್ಯಾಪಕರು ಬರ್ರಿ, ನೀವು ಮುಖ್ಯೋಧ್ಯಾಪಕರು, ನೀವು ಸಹಶಿಕ್ಷಕರಲ್ಲ, ನೀವು ಒಂದು ಶಾಲೆಯ ಸಂಸ್ಥೆಯ ಮುಖ್ಯಸ್ಥರು ಅಂತೇಳಿ ನಮಗೆ ಅತ್ಯಂತ ಗೌರವದಿಂದ ಆ RI ಒಂದು ಇಂಗ್ಲೀಷ್ ಏನು ಒಂದು ದೊಡ್ಡದಂಥ ಒಂದು ಸಂಸ್ಥೆ, ಆ ಸಂಸ್ಥೆಯಲ್ಲಿ ಸಹಿತವಾಗಿ ನಮ್ಮನ್ನು ಗೌರವಿಸಿ ನಮಗೆ ಬಹಳ ಒಂದು ಅಭಿಮಾನವನ್ನು ತೋರಿಸಿದರು. ಈ ಒಂದು ಇದರಲ್ಲಿ ಈಗ ನಮ್ಮ ಮೇಲೆ ಅಭಿಮಾನದಿಂದ ಸಾಕಷ್ಟು ಜನರು ಬಂದಿದ್ದೀರಿ. ನಿಮಗೆಲ್ಲ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ಯಾಕೆಂದರೆ ನನ್ನ ಮೇಲೆ ಅಭಿಮಾನದಿಂದ ಬಂದಿದ್ದೀರಿ. ಶ್ರೀಧರ್ ಬಳಗಾರವ್ರು ಅಂದರು, ಸರ ನಿಮ್ಮ ಮೇಲೆ ಅಭಿಮಾನದಿಂದ ಬರ್ತೇನೆ, ನಾ ಇವತ್ತು ನೈಟ್ ಅಂದ್ರೆ ನಾ ಬೆಂಗಳೂರಿಗೆ ಹೋಗಬೇಕು, ನಾಳೆ ನಂದು 3 ಪುಸ್ತಕ ಪ್ರಕಟ ಆಗೋದೈತಿ ಸರ ಹಿಂಗಿಂಗ ಅಂತಂದ್ರೆ. ಇಲ್ಲ ಸರ ನೀವು ಬರಬೇಕಂತ ಹೇಳಿದೆ. ಸರ ನಿಮ್ಮ ಮೇಲೆ ಅಭಿಮಾನದಿಂದ ಹೆಬ್ಬಾರವ್ರು, ನಿಮ್ಮ ಮೇಲೆ ಅಭಿಮಾನದಿಂದ ನಾ ಬರ್ತೇನೆ ಅಂತ. ನಮ್ಮ ಮಹಾಬಲೇಶ್ವರ ಅಂತಾರೋ, ಹೆಬ್ಬಾರ ಅನ್ನೋದಿಲ್ಲ ಅವರು, ಮಹಾಬಲೇಶ್ವರ ನಾ ಬರ್ತೇನೆ ಅಂತ ಹೇಳಿದರು. ನಿನ್ನೆ ನೈಟೇ ಬಂದರು ಅವರು. ಬಂದು ಅವರ ಒಂದು ಸುದೀರ್ಘವಾದಂಥ ಮಾತು, ಭಾಳ ದಿನದಿಂದ ನಾವು ಅವರು ಭೇಟಿಯಾಗಿದ್ದಿಲ್ಲ. ನಾವು ಅವರು ಬಹಳ ಆತ್ಮೀಯರು. ಅವರು ಬಂದು ನಮ್ಮ ಮನೆಯಲ್ಲೇ ಉಳ್ಕೊಂಡು ನಮ್ಮನ್ನೆಲ್ಲ ಒಂದು ಏನು ಹೇಳ್ತಾರಲ್ಲ, ಈಗ ಮಹಾಭಾರತದಲ್ಲಿ ವಿದುರನ ಮನೆಗೆ ಶ್ರೀಕೃಷ್ಣ ಬಂದರೆ ಎಷ್ಟೊಂದು ಸಂತೋಷ, ಎಷ್ಟೊಂದು ನಮ್ಗೆ ಅಷ್ಟೊಂದು ಸಂತೋಷ ಆಯಿತು. ವಿದುರನ ಮನೆಗೆ ಅವರು ಬಂದಂಗೆ, ಶ್ರೀಕೃಷ್ಣ ಬಂದಂಗೆ ಆಯಿತು. ನಮ್ಗೆ, ನಮ್ಮ ಮನೆಯವರಿಗೆ ಎಲ್ಲರಿಗೂ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಡಾಕ್ಟರ್ ಶ್ರೀಧರ್ ಬಳಗಾರ್ ಅವರಿಗೆ. ಅವರು ಈ ಒಂದು ಸಂಸ್ಥೆಗೆ ಅತ್ಯಂತ ಸರ್ ನೀವು ಮಾಡ್ಕೊರಿ, ನಿಮ್ಮ ಕಾರ್ಯಕ್ರಮ ಚೆಂದಾಗಲಿ ಅಂಥೇಳಿ ಅವರು ಶುಭ ಹಾರೈಸಿದರು. ಮತ್ತು ತಾವೆಲ್ಲರೂ ಬಂದಿದ್ದೀರಿ, ಎಲ್ಲ ಅಧಿಕಾರಿಗಳು ಬಂದಿದ್ದೀರಿ. ನಮ್ಮ ಸಂಸ್ಥೆಯವರು ಇಷ್ಟೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿ ನಮಗೆ ಸನ್ಮಾನ ಮಾಡಿದ್ದಾರೆ. ಇನ್ನು ಮುಂದಾದರೂ ಸಹಿತವಾಗಿ ಆ ಸಂಸ್ಥೆಯೊಂದಿಗೆ ನಮ್ಮ ಬಾಂಧವ್ಯ ಇರ್ತದ. ಆ ಸಂಸ್ಥೆ ಅದು ನಮ್ಮ ಸಂಸ್ಥೆ, ಅದು ನಮ್ಮದೇ ಆದಂಥ ಒಂದು ಸಂಸ್ಥೆ, ಅದು ನಮಗೆ ಅನ್ನ ಕೊಟ್ಟಂಥ ಒಂದು ಶಾಲೆ, ನಮಗೆ ಅನ್ನ ಊಟ ವಸತಿಯನ್ನು ಕೊಟ್ಟಂಥ ಸಂಸ್ಥೆಯನ್ನು ನಾವು ಎಂದೂ ಮರೆಯೋದಿಲ್ಲ. ಅದು ನಮ್ಮ ಮಾನವೀಯತೆಯ ಧರ್ಮವೂ ಅಲ್ಲ. ನಾವು ಆ ಸಂಸ್ಥೆಯೊಳಗೆ ಇನ್ನು ಮುಂದೆನೂ ಸಹಿತವಾಗಿ ಆ ಸಂಸ್ಥೆಯ ಒಂದು ಒಡನಾಟದಲ್ಲಿ ಇರ್ತೇವೆ. ಆ ಸಂಸ್ಥೆಯ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಸಹಿತವಾಗಿ ನಾನು ಅವ್ರ ಕಡೆ ನಮ್ಮ ಒಂದು ಸಹಕಾರವನ್ನು ನಾನು ಮಾಡ್ತೇನೆ. ಇನ್ನೂ ಹೆಚ್ಚಿನದಾಗಿ ಆ ಸಂಸ್ಥೆ ಬೆಳಿಬೇಕು. ಸಂಸ್ಥೆ ಅಂದರೆ ಒಂದು ಮರ ಇದ್ದಂಗೆ, ಆಲದ ಮರ ಇದ್ದಂಗೆ. ನಾವೆಲ್ಲ ಆ ಮರದ ಆ ಕೆಳಗಡೆ ಏನು ಆ ಮರದ ಕೆಳಗಡೆ ಒಂದು ನೆರಳಿನಲ್ಲಿ ನಾವೆಲ್ಲ ಬದುಕಿದವು ನಾವು ಶಿಕ್ಷಕರಂದರೆ. ಅದೊಂದು ಸಂಸ್ಥೆ ಅಂದರೆ ಅತ್ಯಂತ ದೊಡ್ಡದಂಥದ್ದು. ಅದಕ್ಕೆ ಒಬ್ಬ ವ್ಯಕ್ತಿ ಸಾಧ್ಯ ಇಲ್ಲ. ಅದು ಒಂದು ದೊಡ್ಡದಂಥದ್ದು, ಭಾಳಷ್ಟು ಜನಗೆ ಊಟ ನೀರಂತ ಕೊಟ್ಟಂಥದ್ದು. ಒಂದು ಮರ ಅಂದರೆ ಹೇಗಿರ್ತದೆ ಹಂಗೆ ಒಂದು ಮರದಂತೆ ಒಂದು ಸಂಸ್ಥೆ. ಈ ಒಂದು ಮಾರುತಿ ಶಿಕ್ಷಣ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ. ಅದರ ಒಂದು ಎಲ್ಲ ಶಿಕ್ಷಕ ವೃಂದಕ್ಕೆ ಎಲ್ಲರಿಗೂ ಅದು ಅತ್ಯಂತ ಹೆಚ್ಚಿನದಾದಂಥ ಒಂದು ಇದನ್ನು ಕೊಡಲಿ. ಸರ್ವೋ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಸೊ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಮಾರಗ್ನವ್ರು ಸರ್ ಈಗಾಗಲೇ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಅವರು ಅಧ್ಯಕ್ಷ ಸ್ಥಾನದಿಂದ ತಮ್ಮ ಹಾರೈಕೆಗಳನ್ನು ಹೇಳಿದ್ದಾರೆ. ಅವರು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಕೂಡ ಶ್ರೀಯುತ ಹೆಬ್ಬಾರ್ ಗುರುಗಳಿಗೆ, ಅವರ ಪರಿವಾರಕ್ಕೆ ತಮ್ಮ ಶುಭ ಹಾರೈಕೆಗಳನ್ನು ಈಗಾಗಲೇ ತಿಳಿಸಿದ್ದಾರೆ.